ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ವಿವಿಧ ಗಣ್ಯ ವ್ಯಕ್ತಿಗಳ ಜೊತೆಗೆ ವಿವಿಧ ಕ್ಷೇತ್ರದ ನೀತಿ ನಿರೂಪಕರ ಜೊತೆಗೆ ಮಾತನಾಡುವಂತಹ ನಮ್ಮ ಕಾರ್ಯಕ್ರಮ ಇಂಟರ್ವ್ಯೂಹ. ಇವತ್ತಿನ ನಮ್ಮ ಇಂಟರ್ವ್ಯೂಹ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ನಿಸಾರ್ ಅಹಮದ್ ಅವರು ಕರ್ನಾಟಕ ಸ್ಟೇಟ್ ಮೈನಾರಿಟಿ ಕಮಿಷನ್ನ ಚೇರ್ಮನ್, ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿವೃತ್ತ IPS ಅಧಿಕಾರಿ. ಬೆಂಗಳೂರಿನಲ್ಲಿ ಒಂದು ಕಾಲದಲ್ಲಿ ರೌಡಿಗಳ ಹಾವಳಿ ಅತ್ಯಂತ ದೊಡ್ಡ ಮಟ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ DCP ಆಗಿದ್ದಂತಹ ನಿಸಾರ್ ಅಹಮದ್ ಅವರು ಆಂಟಿ ರೌಡಿ ಸ್ಕ್ವಾಡ್ನಲ್ಲಿ ನಡೆಸಿದಂತಹ ಕೆಲಸ ಬಹಳ ವರ್ಷಗಳಿಂದ ಜನ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ. ನಿವೃತ್ತರಾದ ಬಳಿಕ ಕೂಡ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳ ಸಕ್ರಿಯರಾಗಿದ್ದಾರೆ. ಬೇರೆ ಬೇರೆ ಶಿಕ್ಷಣ, ಉದ್ಯೋಗ ಮತ್ತಿತರ ಕ್ಷೇತ್ರಗಳಿಗೆ ಸಂಬಂಧಿಸಿದ ಸಂಶೋಧನೆಯ ಕೆಲಸಗಳನ್ನು ಮಾಡುವಂತಹ ಒಂದು ಕೆಲಸದಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಈಗಂತೂ ಅವರು ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾದ ಬಳಿಕ ಅವರಿಗೆ ಕೈತುಂಬ ಕೆಲಸ ಇದೆ. ರಾಜ್ಯಾದ್ಯಂತ ಅವರು ಪ್ರವಾಸಗಳನ್ನು ಮಾಡಿ ರಾಜ್ಯದಲ್ಲಿ ಬೇರೆ ಬೇರೆ ಧಾರ್ಮಿಕ ಅಲ್ಪಸಂಖ್ಯಾತರು, ಅದು ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮರು ಇರ್ಬೋದು, ಸಿಖ್ರು ಇರ್ಬೋದು, ಬೌದ್ಧರು ಇರ್ಬೋದು, ಜೈನರು ಇರ್ಬೋದು, ಹೀಗೆ ಎಲ್ಲ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂತಹ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ಬಹಳ ದೊಡ್ಡ ಸಮೀಕ್ಷೆಯನ್ನು ಕೂಡ ಅವರಿಗೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ತ್ರಿವರ್ಣ ನ್ಯೂಸ್ನಲ್ಲಿ ಅವರು ನಮ್ಮ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಿದ್ದಾರೆ. ಸರ್, ಪೊಲೀಸ್ ಇಲಾಖೆಯಲ್ಲಿ ಬಹಳ ವರ್ಷಗಳ ಕಾಲ ತಾವು ದಕ್ಷತೆಯಿಂದ ಕೆಲಸ ಮಾಡಿದವರು. ಈಗ ನಿವೃತ್ತಿಯ ಬಳಿಕ ಮತ್ತೊಂದು ಬಹಳ ದೊಡ್ಡ ಜವಾಬ್ದಾರಿ ತಮಗೆ ರಾಜ್ಯ ಸರ್ಕಾರ ವಹಿಸಿಕೊಟ್ಟಿದೆ, ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷತೆಯನ್ನ. ಈ ಕೆಲಸವನ್ನು ವಹಿಸಿಕೊಂಡು ಕಳೆದ 4 ತಿಂಗಳು, ಐ ಥಿಂಕ್ 4 ತಿಂಗಳಾಯ್ತು ಅಂತ ಕಾಣುತ್ತೆ, 4-5 ತಿಂಗಳಾಯ್ತು. ಹೇಗನಿಸ್ತಾ ಇದೆ ಸರ್ ಕೆಲಸದ ಒತ್ತಡ ಮತ್ತು ಕೆಲಸದ ವ್ಯಾಪಕತೆ ಮತ್ತು ಜನರ ಸಮಸ್ಯೆಗಳು ಹೇಗನಿಸ್ತಾ ಇದೆ? ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಏನಿದೆ, ಇದು ಅಲ್ಪಸಂಖ್ಯಾತರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಅವರ ಇಶ್ಯೂಸನ್ನು, ಗ್ರಿವೆನ್ಸಸ್ಸನ್ನು ಮತ್ತು ಅವರು ಸಂವಿಧಾನದಲ್ಲಿ ಏನು ಹಕ್ಕುಗಳು ಕೊಟ್ಟಿದ್ದಾರೆ ಅದು ನಾವು ಹೋಗಿ ಪ್ರೊಟೆಕ್ಟ್ ಮಾಡಬೇಕು. ಇದರ ಬಗ್ಗೆ ದೊಡ್ಡ ಜವಾಬ್ದಾರಿ ಕಮಿಷನ್ ಮೇಲೆ ಇರುತ್ತೆ. ಭಾಳ ಇದರಲ್ಲಿ ಪ್ಲ್ಯಾಟ್ಫಾರ್ಮ್ನಿಂದ ಮೈನಾರಿಟೀಸ್ಗೆ, ಅಲ್ಪಸಂಖ್ಯಾತರಿಗೆ ನಾವು ಸಹಾಯ ಮಾಡ್ಬೋದು, ನಾವು ಸ್ಟಡಿ ಮಾಡ್ಬೋದು, ಮತ್ತು ಅದಕ್ಕೆ ಏನೇನು ರೆಕಮೆಂಡೇಶನ್ ಮಾಡಬೇಕು ಗೌರ್ಮೆಂಟ್ಗೆ, ಅದು ಈ ಫೆಸಿಲಿಟೀಸ್ ತರಲಿಕ್ಕೆ ಶಿಫಾರಸು ಮಾಡ್ಬೋದು, ರೆಕಮೆಂಡೇಶನ್ಸ್ ಮಾಡ್ಬೋದು. ಜೊತೆಯಲ್ಲಿ ನಾವು ಸ್ಟಡಿನೂ ಮಾಡ್ಬೋದು, ರಿಸರ್ಚ್ ಮಾಡ್ಬೋದು. ಬೇರೆ ಬೇರೆ ರೀತಿಯಲ್ಲಿ ನಾವು ಎಜುಕೇಷನ್, ಎಂಪ್ಲಾಯ್ಮೆಂಟ್ ಮತ್ತು ಕಮ್ಯುನಲ್ ಹಾರ್ಮನಿ ಬಗ್ಗೆ ಈಗ ಹೇಳಬೇಕಾಗಿದ್ರೆ, ಮೈನಾರಿಟಿ ಕಮಿಷನ್, ನಮ್ಮ ಅಲ್ಪಸಂಖ್ಯಾತರ ಆಯೋಗ ಏನಿದೆ, ಅದು ಮುಖ್ಯವಾಗಿ ಜವಾಬ್ದಾರಿ ಏನಿದೆ, ನಮ್ಮ ರಾಜ್ಯದಲ್ಲಿ ನಾವು ಕೋಮು ಸೌಹಾರ್ದತೆಯನ್ನು ಹೇಗೆ ಕಾಪಾಡಬೇಕು, ಪ್ರಮೋಟಿಂಗ್ ಕಮ್ಯುನಲ್ ಹಾರ್ಮನಿ, ಮೇಂಟೈನಿಂಗ್ ಪೀಸ್ ಹಾರ್ಮನಿ, ಇದು ಭಾಳ ಮುಖ್ಯವಾದ ಒಂದು ಉದ್ದೇಶ ಇದೆ ಕಮಿಷನ್ದು. ಅದರ ಜೊತೆಯಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಮತ್ತು ನಮ್ಮ ಸ್ಟೇಟ್ ಲೆವೆಲ್ ಆ್ಯಕ್ಟ್ಸ್ನಲ್ಲಿ ಏನೇನು ರೈಟ್ಸ್, ಹಕ್ಕುಗಳು ಕೊಟ್ಟಿದ್ದಾರೆ ಅದನ್ನು ಸೇಫ್ಗಾರ್ಡ್ ಮಾಡೋದು ಡ್ಯೂಟಿನೂ ಕಮಿಷನ್ ಮೇಲೆ ಇರುತ್ತೆ. ಅದಕ್ಕೆ ಸರ್ಕಾರ ಒಂದು ಆ್ಯಕ್ಟ್ ಮಾಡಿದ್ದಾರೆ, ಕಾನೂನು ಪಾಸ್ ಮಾಡಿದ್ದಾರೆ. ಚೇರ್ಮನ್ಗೆ ಆ್ಯಕ್ಟ್ ಪ್ರಕಾರನೇ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ರ್ಯಾಂಕು ಕೊಟ್ಟಿದ್ದಾರೆ. ಮತ್ತು ಈ ಕಮಿಷನ್ಗೆ ಒಂದು ಕ್ವಾಸಿ ಜುಡಿಷಿಯಲ್ ಪವರ್ಸು ಕೊಟ್ಟಿದ್ದಾರೆ. ಯಾವುದನ್ನ ಎನ್ಕ್ವೈರಿಗೆ ಈ ಕಮಿಷನ್ಗೆ ಜುಡಿಷಿಯಲ್ ಪವರ್ಸ್ ಇದೆ, ಅವರು ಇದು ಉಪಯೋಗ ಮಾಡಿ ಇನ್ಫಾರ್ಮೇಷನ್ ತಗೊಳ್ಳಿಕ್ಕೆ, ಕರೆಕ್ಟ್ ಮಾಹಿತಿ ಪಡ್ಕೊಳ್ಳಿಕ್ಕೆ ನಾವು ಕನ್ಸರ್ನ್ ಆಫೀಸರ್ಸ್ಗೆ ಮತ್ತು ಯಾರಿಗೆ ಬೇಕಾದರೂ ಸ್ಟೇಟ್ನಲ್ಲಿ ಯಾರಿಗಿಂದ ನಮಗೆ ಮಾಹಿತಿ ಬೇಕಾಗಿದೆ ಕಮಿಷನ್ಗೆ, ನಾವು ಸಮನ್ಸ್ ಇಶ್ಯೂ ಮಾಡ್ಬೋದು ಅವ್ರಿಗೆ ಹಾಜರು ಮಾಡಲಿಕ್ಕೆ. ಅವರು ಸಮನ್ಸ್ಗೇನೋ ಬಂದಿಲ್ಲ ಅಂತ ಹೇಳಿದರೆ ಅವ್ರಿಗೆ ವಾರೆಂಟ್ ಇಶ್ಯೂ ಮಾಡಿ, ಪೊಲೀಸ್ ವಾರೆಂಟ್ ಇಶ್ಯೂ ಮಾಡಿ ನಾವು ಅವ್ರಿಗೆ ಪ್ರೊಡ್ಯೂಸ್ ಮಾಡಲಿಕ್ಕೆ, ರಾಜ್ಯ ಮಟ್ಟದ ಅಧಿಕಾರಿಗಳನ್ನು ಯಾರ್ಯಾರು ನಮಗೆ ಇನ್ಫಾರ್ಮೇಶನ್ ಕೊಡೋದಿಲ್ಲ, ನಮಗೆ ಜವಾಬ್ದಾರಿ ಇರೋದು ಕಮಿಷನ್ಗೆ ಏನು ನಮಗೆ ಡಾಟಾ ಇನ್ಫಾರ್ಮೇಷನ್, ಯಾರನ್ನ ಈ ಮೈನಾರಿಟಿ ಹಕ್ಕುಗಳನ್ನು ಸರಿಯಾಗಿ ಅವರು ಜನರಿಗೆ ಕೊಡ್ತಾ ಇಲ್ಲ ಅಂತ ಹೇಳಿದರೆ ಅವ್ರಿಗೆ ನಾವು ಸಂಬಂಧ ಮಾಡಿ ಎನ್ಕ್ವೈರಿ ಮಾಡಿ ಸರ್ಕಾರಕ್ಕೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ರೆಕಮೆಂಡ್ ಮಾಡಬಹುದು. ಅಂದ್ರೆ ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಇದು, ರಾಜ್ಯ ಸರ್ಕಾರದ ಕಾನೂನಿನ ಬೆಂಬಲ ಕೂಡ ಇದಕ್ಕೆ ಇದೆ. ನೀವು ಜಿಲ್ಲೆಗಳಿಗೆ ಭೇಟಿ ನೀಡಿದಾಗ ಜಿಲ್ಲಾಧಿಕಾರಿಗಳ ಸಭೆಯನ್ನು ಕರಿಬಹುದು, ಜಿಲ್ಲಾ ಪೊಲೀಸ್ ಅಧಿಕಾರಿಗಳನ್ನ ಸಭೆ ಕರಿಬಹುದು. ಅವ್ರ ಕರ್ತವ್ಯ ಅದು, ಆ ಸಭೆಯಲ್ಲಿ ಭಾಗವಹಿಸೋದು ಮತ್ತು ನೀವು ಕೇಳಿದಂತ ಮಾಹಿತಿಗಳನ್ನು ಕೊಡೋದು ಮತ್ತು ಅಲ್ಲಿ ಸಂಬಂಧಿಸಿದಂತ ಸಮಸ್ಯೆಗಳನ್ನು ಚರ್ಚಿಸೋದು.
ಕರ್ನಾಟಕದಲ್ಲಿ ಎಷ್ಟು ಧಾರ್ಮಿಕ ಅಲ್ಪಸಂಖ್ಯಾತರ ಜನಸಂಖ್ಯೆ ಎಷ್ಟಿದೆ ಸರ್? ಯಾವ್ಯಾವ ಸಮುದಾಯದವರು ಅದರಲ್ಲಿ ಸೇರ್ಕೊಳ್ತಾರೆ? ನಮ್ಮಲ್ಲಿ ಮೈನಾರಿಟೀಸ್ ಅಂದರೆ ಕರ್ನಾಟಕದಲ್ಲಿ ಫಸ್ಟ್ ಮುಸ್ಲಿಮ್ಸ್ ಮೆಜಾರಿಟಿನಲ್ಲಿ, ಮೈನಾರಿಟೀಸ್ನಲ್ಲಿ ಮುಸ್ಲಿಮ್ಸ್ 82.25% ಇದ್ದಾರೆ. ಮೈನಾರಿಟೀಸ್ ಮೈನಾರಿಟೀಸ್ 100% ಮೈನಾರಿಟೀಸ್ ಅಂತ ನಾವು ಆರು ಈ ರಿಲಿಜಿಯಸ್ ಮೈನಾರಿಟೀಸ್ ಬರ್ತಾರೆ. ಆರ್ನಲ್ಲಿ ಮೇಜರ್ ಮೈನಾರಿಟೀಸ್ ಇರೋದು ಮುಸ್ಲಿಮ್ಸ್ 82.25% ಇದ್ದಾರೆ. ಕ್ರಿಶ್ಚಿಯನ್ಸ್ ಅದರಲ್ಲಿ ಆಲ್ಮೋಸ್ಟ್ 12% ಇದ್ದಾರೆ. ಅದು ಆದ್ಮೇಲೆ ಜೈನ್ಸ್, ಸಿಖ್, ಬುದ್ಧ, ಜೊರಾಸ್ಟ್ರಿಯನ್ಸ್, ಪಾರ್ಸಿ ಅಂತ ಹೇಳಿ ಪಾರ್ಸಿಗಳು. ಈ 6 ಕಮ್ಯುನಿಟೀಸ್ ಮೈನಾರಿಟೀಸ್ ನಲ್ಲಿ ಕರ್ನಾಟಕದಲ್ಲಿ ಬರ್ತಾರೆ. ಪಾರ್ಸಿಗಳ ಜನಸಂಖ್ಯೆ ಎಷ್ಟಿದೆ ಸರ್ ಬಹಳ ಕರ್ನಾಟಕ? ಕಡಿಮೆ ಇದೆ, 0.02% ಇದೆ. ಅಂದ್ರೆ ಒಂದು ಅಂಕಿನಲ್ಲಿ ಹೇಳೋದಾದ್ರೆ ಅಂಕಿಯಲ್ಲಿ 1,000 ಜನ 6,000 ಜನ ಇದ್ದಾರೆ ಕರ್ನಾಟಕದಲ್ಲಿ. ಇವರು ಹೆಚ್ಚಿನವರು ಕರ್ನಾಟಕದಲ್ಲಿ. ಬೆಂಗಳೂರಿನಲ್ಲಿ ಇದ್ದಾರೆ. ಹೆಚ್ಚಿನವರು ಬೆಂಗಳೂರಿನಲ್ಲಿ, ಬೇರೆ ಯಾವ ಭಾಗದಲ್ಲಿ ಇದ್ದಾರೆ ಪಾರ್ಸಿಗಳು? ನಾರ್ತ್ ಅಲ್ಲಿ ಹುಬ್ಳಿ, ಬೆಳಗಾಂನಲ್ಲಿ ಕೆಲವು. ಹುಬ್ಳಿ ಬೆಳಗಾಂನಲ್ಲಿ ಇದ್ದಾರೆ. ಅವರು ಆಯೋಗದ ಆಫೀಸ್ಗೆ ಬಂದಿದ್ದಾರೆ ಇದುವರೆಗೆ? ಅವ್ರ ಜೊತೆ ಕಾಂಟ್ಯಾಕ್ಟ್ ಎಲ್ಲ ಆಗಿದೆ? ನಾನು ಚಾರ್ಜ್ ತಗೊಂಡಿದ್ದಾದ್ಮೇಲೆ ಎಲ್ಲ ಕಮ್ಯುನಿಟಿ ಅವ್ರಿಗೆ ಕರೆಸಿ ಅವ್ರಿಗೆ ಡಿಸ್ಕಸ್ ಮಾಡಿ ಅವ್ರ ಗ್ರೀವೆನ್ಸಸ್ ಕೇಳಿ ಅವ್ರದ್ದು ಇಶ್ಯೂಸ್ ಕೇಳಿ ನಾವು ಎಲ್ಲ ಕಮ್ಯುನಿಟೀಸ್ ಜೊತೆಲಿ ಲೀಡರ್ಸ್ ಜೊತೆಲಿ ಸಿಖ್ಖರು discuss ಎಷ್ಟು ಮಾಡಿದ್ವಿ. ಸಂಖ್ಯೆ ಇದ್ದಾರೆ ಸರ್ ಕರ್ನಾಟಕದಲ್ಲಿ? ಸಿಖ್ ನಲ್ಲಿ ಜನಸಂಖ್ಯೆ ಅಂದ್ರೆ ನನಗೆ ಡಾಟಾ ಇಲ್ಲ, ಬಟ್ ಅವರು ಜೈನ್ಸ್ ಆದ್ಮೇಲೆ ಸಿಖ್ ನಂಬರ್ ಜಾಸ್ತಿ. 1% 2% ಇದ್ದಾರೆ? 1% ಇದ್ದಾರೆ. 1% ಇದ್ದಾರೆ. ಅವರು ಹೆಚ್ಚಾಗಿ ಬೆಂಗಳೂರಿನಲ್ಲಿ ಮತ್ತು ಬೀದರ್ನಲ್ಲಿ ಜಾಸ್ತಿ. ಹೌದು. ಬೀದರ್, ಭಾಗದಲ್ಲಿ. ಬೆಂಗಳೂರು, ಬೆಳಗಾಂನಲ್ಲಿ ಬೆಳಗಾಂನಲ್ಲಿ. ಆ, ಜೈನ್ಸ್ ನಲ್ಲಿ ಹ್ಮ್. ನಮ್ಗೆ ಮೇಜಾರಿಟಿ 80% ನಾರ್ತ್ ಕರ್ನಾಟಕದಲ್ಲಿ ಇದ್ದಾರೆ. ಜೈನ್ಸ್ ನಲ್ಲಿ ಎರಡು ಇಂಪಾರ್ಟೆಂಟ್ ಸೆಕ್ಟ್ಸ್ ಬರುತ್ತೆ. ಒಂದು ದಿಗಂಬರ ಜೈನ್. ದಿಗಂಬರ ಜೈನ್ ಈ ಜಾಸ್ತಿ ಲೋಕಲ್ ಜೈನ್ಸ್, ಫಾರ್ಮಿಂಗ್ ಕಮ್ಯುನಿಟಿ ಇದ್ದಾರೆ. ಅವರೆಲ್ಲ ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ ಇದ್ದಾರೆ. ಧಾರವಾಡ, ಹುಬ್ಳಿ, ಬೆಳಗಾಂ ಈ ಏರಿಯಾಸ್ ನಲ್ಲಿ ಅವರು ಜಾಸ್ತಿ ನಂಬರ್ ನಲ್ಲಿ ಇದ್ದಾರೆ. ಈಗ ಸೌತ್ ನಲ್ಲಿ ಇರೋರು ಶ್ವೇತಾಂಬರ್ ಜೈನ್ಸ್ ಅಂತ ಹೇಳ್ತಾರೆ. ಸೊ ಇವರು ಒಂದು 20% ಇದ್ದಾರೆ ಅದರಲ್ಲಿ. ಈ ಬೌದ್ಧ ಸಮುದಾಯದವರು ಹೇಗೆ ನಿಮ್ಗೆ ಅದು ಹೇಗೆ ಲೆಕ್ಕ ಸಿಗ್ತಾ ಇದೆ? ಯಾಕಂತ ಹೇಳಿದ್ರೆ ಈಗ ದಲಿತರಲ್ಲಿ ಬಹಳಷ್ಟು ಮಂದಿ ಬೌದ್ಧ ಧರ್ಮಕ್ಕೆ ಮತಾಂತರ ಆದವರು ಇದ್ದಾರೆ. ಅದಲ್ಲದೆ ಬೇರೆ ಬೌದ್ಧ ಧರ್ಮೀಯರು ಬಿಹಾರದಿಂದ ಈ ಕಡೆಯಿಂದೆಲ್ಲ ಬಂದವರು, ಆ ತರದವ್ರು ಯಾರು ಇದ್ದಾರಾ? ಇಲ್ಲಿ 2 ತರದ್ದು ಬೌದ್ಧ ಇರ್ತಾರೆ. ಒಂದು ಅವರು ಟಿಬಿಟಿಯನ್ ನ್ಯಾಷನಲ್ಸ್ ಇದ್ದಾರೆ. ಅವ್ರಿಗೆ ಇಲ್ಲಿ ಬಂದು ಅವ್ರಿಗೆ ಮೈಗ್ರೆಂಟ್ ಆಗಿತ್ತು ಮಾಡಿ ಅವ್ರಿಗೆ ಇಲ್ಲಿ ಸೆಟಲ್ಮೆಂಟ್ಸ್ ಮಾಡಿದ್ದಾರೆ. ಹೌದು, ಬೌದ್ಧ ಸೆಟಲ್ಮೆಂಟ್ಸ್ ಇದೆ ಹೌದು. ಇಲ್ಲಿ ಬೈಲುಕುಪ್ಪ ಅಂತ ಬೈಲುಕುಪ್ಪೆನಲ್ಲಿ ಇದೆ, ಮಾಗೋಡು ಅಂತ ಈ ಕಾರವಾರ ಡಿಸ್ಟ್ರಿಕ್ಟ್ ನಲ್ಲಿ ಉತ್ತರ ಪಿರಿಯಾಪಟ್ಟಣ ಕನ್ನಡ ಹತ್ರ ಇದೆ. ಪಿರಿಯಾಪಟ್ಟಣ ಇರೋದು ಬೈಲುಕುಪ್ಪೆ. ಅದೇ ಬೈಲುಕುಪ್ಪೆ. ಆಮೇಲೆ ಧಾರವಾಡ ಹತ್ರ ಇದ್ದಾರೆ. ಅದೇ ಅದು ಮಾಗೋಡು ಅಂತ ಹೇಳ್ತಾರೆ ಅದಕ್ಕೆ. ಸೊ ಅಲ್ಲಿ ಮತ್ತೆ ಬೇರೆ ಬೇರೆ ಜಾಗದಲ್ಲಿ ಸ್ವಲ್ಪ ಸ್ಮಾಲ್ ನಂಬರ್ ಇದ್ದಾರೆ ಅವರು. ಅದರಲ್ಲಿ ನಮ್ಗೆ ಒಂದು ಟಿಬೆಟಿಯನ್ ಸಿಟಿಸನ್ಸ್ ಇದ್ದಾರೆ, ದೇ ಆರ್ ನಾಟ್ ಇಂಡಿಯನ್ ಸಿಟಿಸನ್ಸ್. ಮತ್ತೆ ಲೋಕಲ್ ಬೌದ್ಧ ಕನ್ವರ್ಟ್ ಆಗಿದ್ದವರು ಮತ್ತೆ ಬೇರೆ ಮುಂಚೆಯಿಂದ ಬೌದ್ಧ ಇರೋದು ಇಂಡಿಯನ್ ಸಿಟಿಸನ್ಸ್ ನಲ್ಲಿ ಇದ್ದಾರೆ. ಸೊ ಅವರಿಬ್ರು ಇದ್ದಾರೆ. ಅವರಿಬ್ರಿಗೆ ನಾವು ಇಂಡಿಯಾನಲ್ಲಿ ಯಾರು ಬೌದ್ಧ ಕನ್ವರ್ಟ್ ಆಗಿದ್ದಾರೆ ಅವ್ರದ್ದು ನಮ್ಮ ಹತ್ರ ಡಾಟಾ ಇದೆ. ಅವ್ರು ಏನ್ ಸಮಸ್ಯೆ ಇದೆ ಅವ್ರಿಗೆ ಕರೆಸಿ ನಾವು ಡಿಸ್ಕಸ್ ಮಾಡಿ ಇಶ್ಯೂಸ್ ಮಾಡಿ ಅವ್ರಿಗೇನು ಮೈನಾರಿಟೀಸ್ಗೆ ಏನೇನು ಸೌಲಭ್ಯ ಬೇಕು ಅವ್ರಿಗೇನು ತಲುಪಿಸ್ಲಿಕ್ಕೆ. ಬೌದ್ಧರದ ಜನಸಂಖ್ಯೆ ಎಷ್ಟಿದೆ ಮೈನಾರಿಟೀಸ್ ಒಳಗಡೆ? ಮೈನಾರಿಟೀಸ್ ಒಳಗಡೆ ಅವ್ರದ್ದು ಮತ್ತೆ ಲೆಸ್ ದನ್ 1%. ಕ್ರಿಶ್ಚಿಯನ್ಸ್ ಇದ್ದು ಸರ್? ಕ್ರಿಶ್ಚಿಯನ್ಸ್ ಆಲ್ಮೋಸ್ಟ್ 11.92% ಅಂದ್ರೆ 12% ಅಮಂಗ್ ದಿ ಮೈನಾರಿಟೀಸ್ ಇನ್ ದಿ ಸ್ಟೇಟ್. ಒಟ್ಟಾರೆ ಕರ್ನಾಟಕದ ಜನಸಂಖ್ಯೆಯಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ಪರ್ಸೆಂಟೇಜ್ ಎಷ್ಟಿದೆ? 16% ಇದೆ. ಈಗ ಮೈನಾರಿಟಿ ಕಮಿಷನ್ಗೆ ಯಾವ ತರ ಬಜೆಟರಿ ಅಲೋಕೇಶನ್ಸ್ ಎಲ್ಲ ಯಾವ ತರ? ಅದು ಮೈನಾರಿಟಿ ಕಮಿಷನ್ ಇದು ಕರ್ತವ್ಯ ಏನಿದೆ ಅಂದ್ರೆ ಈ ಏನ್ ಸೇಫ್ ಗಾರ್ಡ್ಸ್, ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ನಾವು ಪ್ರೊಟೆಕ್ಟ್ ಮಾಡಬೇಕು, ಅದು ನಾವು ಮಾಡಬೇಕಾಗೋದು ಕೆಲಸ ಇದೆ. ಅದಕ್ಕೆ ಸ್ಕೀಮ್ಸ್, ವೆಲ್ಫೇರ್ ಸ್ಕೀಮ್ಸ್ ಇದು ಯಾವುದು ಕಮಿಷನ್ಗೆ ಇಲ್ಲ. ಹೌದು, ಅದು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆ. ಮತ್ತೆ ನಮ್ಮ ಡೈರೆಕ್ಟರೇಟ್ ಆಫ್ ಮೈನಾರಿಟೀಸ್ ಅಂತ ಇದೆ, ಬೋರ್ಡ್ ಇದೆ. ಮೈನಾರಿಟೀಸ್ ಬಡ್ಜೆಟ್ ಈ 3ಗೆ ಹೋಗ್ತಾರೆ, ಸ್ಕೀಮ್ಸ್ಗೆ, ಎಕ್ಸ್ಪೆಂಡಿಚರ್ ಡಿಪಾರ್ಟ್ಮೆಂಟ್ಗೆ. ನಮ್ಮಲ್ಲಿ ಎಕ್ಸ್ಪೆಂಡಿಚರ್ ಯಾವ್ದು ಇಲ್ಲ. ನಮ್ದು ಬರೇ ಸ್ಟಾಫ್ ಏನು ಬಡ್ಜೆಟ್ ಇದೆ ಅಷ್ಟೇ ಬಡ್ಜೆಟ್ ಇರುತ್ತೆ. ಒಂದು ಕೆಲವು ಫಂಕ್ಷನ್ಸ್ ಇದು ಮಾಡ್ತಾ ಇರ್ತೀವಿ, ಕಮ್ಯುನಲ್ ಹಾರ್ಮನಿಗೆ ಆಗ್ಲಿ ಮೈನಾರಿಟೀಸ್ಗೆ ಆಗ್ಲಿ ಯಾವ್ದನ್ನ ಡಿಬೇಟ್ಸ್ ಫಂಕ್ಷನ್ಸ್ ಮಾಡಿದ್ರೆ ಅದಕ್ಕೆ ಬೇಕಾಗಿರೋದು ವೆಚ್ಚ ನಮ್ಗೆ ಕೊಡ್ತಾರೆ ಅಷ್ಟೇ. ಪ್ರವಾಸ ಹೋಗ್ತೀರಿ ತಾವು ರಾಜ್ಯದಾದ್ಯಂತ? ಎಲ್ಲಿಗೆಲ್ಲ ಹೋಗಿದ್ದೀರಿ ಸರ್? ಈಗ ಎಲ್ಲ ನಾವು ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ಸ್ ಕವರ್ ಮಾಡಿದೀವಿ. ಡಿಸ್ಟ್ರಿಕ್ಟ್ ನಲ್ಲಿ ತಾವು ಮುಂಚೆನೆ ಕೇಳಿದಿರಿ, ನಾವು ಡಿಸ್ಟ್ರಿಕ್ಟ್ ನಲ್ಲಿ ಒಂದ್ ವರ್ಷಕ್ಕೆ ಒಂದ್ಸಾರಿ ಈಚ್ ಡಿಸ್ಟ್ರಿಕ್ಟ್ ನಲ್ಲಿ ಪ್ರೈಮ್ ಮಿನಿಸ್ಟರ್ಸ್ 15 ಪಾಯಿಂಟ್ ಪ್ರೋಗ್ರಾಮ್ ರಿವ್ಯೂ ಮಾಡಬೇಕಾಗುತ್ತೆ ಕಮಿಷನ್ಗೆ. ಸೊ ನಾವು ಎವ್ರಿ ಡಿಸ್ಟ್ರಿಕ್ಟ್ ಒಂದು ಮೀಟಿಂಗ್ ಫಿಕ್ಸ್ ಮಾಡಿಕೊಂಡು ಅಲ್ಲಿ ಹೋಗಿ, ಅಲ್ಲಿ ಡೆಪ್ಟಿ ಕಮಿಷನರ್ ಇಸ್ ದಿ ಡಿಸ್ಟ್ರಿಕ್ಟ್ 15 ಪಾಯಿಂಟ್ ಪ್ರೋಗ್ರಾಮ್ ಕಮಿಟಿ ಚೇರ್ಮನ್. DC ಜಿಲ್ಲಾಧಿಕಾರಿಗಳ ಅವರು
ಚೇರ್ಮನ್ಶಿಪ್ನಲ್ಲಿ ಚೇರ್ಮನ್ ಆಗ್ತಾರೆ ಡಿಸ್ಟ್ರಿಕ್ಟ್ದು. ಹ್ಮ್. ನಾವು ಆ ಡಿಸ್ಟ್ರಿಕ್ಟ್ಗೆ ಹೋಗಿದಾಗ ಅವ್ರಿಗೆ ಆ ಡಿಸ್ಟ್ರಿಕ್ಟ್ದು ರಿವ್ಯೂ ಮಾಡಲಿಕ್ಕೆ ಹೋಗಿದಾಗ ಅಲ್ಲಿ ಆ, ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ಅಧಿಕಾರಿ ಎಲ್ಲ ಒಂದು 28-30 ಡಿಪಾರ್ಟ್ಮೆಂಟ್ ಇದೆ, ಸರ್ಕಾರಿ ಡಿಪಾರ್ಟ್ಮೆಂಟ್ ಇದೆ. ಅವರೆಲ್ಲ ಜಿಲ್ಲಾಧಿಕಾರಿಗಳು ಅಲ್ಲಿ ಅದರಲ್ಲಿ ಭಾಗವಹಿಸಬೇಕಾಗುತ್ತೆ. ಮತ್ತೆ ಅಲ್ಲಿ ನಾವು ಅದು ಏನೇನು ಪ್ರೋಗ್ರೆಸ್ ಮಾಡಿದ್ದಾರೆ ಮೈನಾರಿಟೀಸ್ ಬಗ್ಗೆ, ಅವ್ರಿಗೆ ಜಾಬ್ ಕೊಡ್ಲಿಕ್ಕೆ, ಹೌಸಿಂಗ್ ಕೊಡ್ಲಿಕ್ಕೆ, ಎಜುಕೇಶನ್ ಬಗ್ಗೆ, ಈ ಸ್ಕೀಮ್ಸ್ ಬಗ್ಗೆ ಎಲ್ಲದು ನಾವು ರಿವ್ಯೂ ಮಾಡ್ತೀವಿ. ಏನು ಪ್ರೋಗ್ರೆಸ್ ಮಾಡಿದ್ದಾರೆ, ಏನಾದ್ರೆ ಲೋಪ ದೋಷ ಇದೆ, ಅದು ಎಲ್ಲ ನೋಡಿಕೊಂಡು ಅವ್ರಿಗೆ ಕಂಪ್ಲೀಟ್ ಮಾಡಿದಾರಾ ಇಲ್ಲ ಅಂತ ನಾವು ಎನ್ಶೂರ್ ಮಾಡಲಿಕ್ಕೆ ರಿವ್ಯೂ ಮಾಡ್ತೀವಿ ಎಲ್ಲ ಜಿಲ್ಲೆಗೆ. ಪ್ರಧಾನಮಂತ್ರಿಗಳ 15 ಅಂಶ ಕಾರ್ಯಕ್ರಮದ ಬಗ್ಗೆ ವ್ಯಾಪಕ ಪ್ರಚಾರ ಏನು ಆದಂಗೆ ಕಾಣಿಸ್ತಾ ಇಲ್ಲ ಅಲ್ಪಸಂಖ್ಯಾತರಲ್ಲಿ. ಏನ್ ಬರುತ್ತೆ ಅದರಲ್ಲಿ 15 ಅಂಶ ಕಾರ್ಯಕ್ರಮದಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದು ಹೆಚ್ಚಿನವರಿಗೆ ತಿಳುವಳಿಕೆ ಇದ್ದಾಗ ಕಾಣಿಸ್ತಾ ಇಲ್ಲ. ಈಗ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಈಗ ಕಾಣಿಸ್ತಾ ಇಲ್ಲ. ನಾವು ಹೋಗ್ತಾ ಇದ್ದೀವಿ, ನಾವು ಇದು ಆಲ್ರೆಡಿ ಇದು ಗೌರ್ಮೆಂಟ್ಗೆ ಡಿಪಾರ್ಟ್ಮೆಂಟ್ಗೆ ಇದು ಸಂಬಂಧಪಟ್ಟಿದ್ದು ಪ್ರೋಗ್ರಾಮ್ಸ್. ಈ ಪ್ರೋಗ್ರಾಮ್ಸ್ ನಲ್ಲಿ ಗೌರ್ಮೆಂಟ್ ಸರ್ಕಾರ ಅವರು ಹೌಸಿಂಗ್ ನಲ್ಲಿ, ಹೆಲ್ತ್ ನಲ್ಲಿ, ಎಜುಕೇಶನ್ ನಲ್ಲಿ, ಬೇರೆ ಬೇರೆ ಸೆಕ್ಟರ್ ನಲ್ಲಿ ಎಲ್ರಿಗೆ ಏನ್ ಹೋಗ್ತಾ ಇದೆ ಅದ್ರ ಬಗ್ಗೆ ಮೈನಾರಿಟೀಸ್ಗೆ ಕರೆಕ್ಟ್ ಆಗಿ ಅವರು ಕೊಡ್ತಾ ಇದಾರಾ ಇಲ್ಲ ಅಂತ ನಾವು ಇದು ಮಾಡ್ತೀವಿ. ಇದು ತಾವು ಇನ್ನೂ ಒಂದು ಕ್ವಶನ್ ಕೇಳಿದ್ರಿ, ಇದ್ರ ಬಗ್ಗೆ ಪ್ರಚಾರ ಯಾಕೆ ಕಡಿಮೆ ಇದೆ, ಆಗ್ತಾ ಇಲ್ಲ ಅಂತ. ಅದು ನಿಜವಾಗಿದೆ. ಅದಕ್ಕೆ ಕಮಿಷನ್ ಈಗ ಒಂದು ಇನಿಷಿಯೇಟಿವ್ ತಗೊಳ್ತಾ ಇದೆ. ಕಮಿಷನ್ ಈಗ ಬೇರೆ ಬೇರೆ ರೀತಿಯಿಂದ ಈಗ ಸೋಷಿಯಲ್ ಮೀಡಿಯಾ ಬಹಳ ಪ್ರಭಾವಕಾರಿಯಾಗಿರೋದ್ರಿಂದ ನಾವು ಕಮಿಷನ್ನೇ ನಾವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಒಂದು ಶುರು ಮಾಡಬೇಕು ಅಂತ ಇದ್ದೀವಿ. ಈಗ ಒಂದು ತಿಂಗಳಲ್ಲಿ ನಾವು ಇದು ಒಂದು ಇನಾಗ್ರೇಟ್ ಮಾಡೋದು ಅಥವಾ ಲಾಂಚ್ ಮಾಡೋದು ಮಾಡ್ತೀವಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಅದರಿಂದ ಹೆಚ್ಚು ಜನರನ್ನು ತಲುಪಲಿಕ್ಕೆ ಅನುಕೂಲ ಆಗುತ್ತೆ. ಅದು ಅವ್ರ ಫೋನ್ ನಲ್ಲಿನೇ ಅವರು ಎಲ್ಲ ಇನ್ಫಾರ್ಮೇಶನ್, ನಾವು ಎಲ್ಲ ಸರ್ಕಾರಿ ಸ್ಕೀಮ್ಸ್ ಅನ್ನ, ಬರೀ ಮೈನಾರಿಟಿ ಡಿಪಾರ್ಟ್ಮೆಂಟ್ ಸ್ಕೀಮ್ಸೇ ಇಲ್ಲ, ಸರ್ಕಾರದಲ್ಲಿ ಏನೇನ್ ಡಿಪಾರ್ಟ್ಮೆಂಟ್ಸ್ ಇದೆ ಎಲ್ಲರದಲ್ಲಿ ವೆಲ್ಫೇರ್ ಸ್ಕೀಮ್ಸ್ ಇದೆ, ಎಲ್ಲರದಲ್ಲಿ ಮೈನಾರಿಟಿ ಬೆನಿಫಿಟ್ ಅನ್ನು ಕೂಡ ತಗೋಬಹುದು. ಮೈನಾರಿಟಿಗೆ ಬರಬೇಕು. ಹೌಸಿಂಗ್ ಸ್ಕೀಮ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ನಲ್ಲಿ ಇಲ್ಲ, ಹೌಸಿಂಗ್ ಮನೆ ಕೊಡೋದು. ಮತ್ತೆ ಬಟ್ ಇದು ಹೌಸಿಂಗ್ ಡಿಪಾರ್ಟ್ಮೆಂಟ್ ಇದೆ. ಹೌಸಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಎಷ್ಟು ಮನೆಗಳು ಸರ್ಕಾರಿ ನೋಟಿಫಿಕೇಶನ್ ಪ್ರಕಾರ, ರಿಸರ್ವೇಶನ್ ಪ್ರಕಾರ ಮೈನಾರಿಟೀಸ್ಗೆ ಹೋಗ್ತಾ ಇದೆ ಇಲ್ಲ ಅಂತ ನಾವು ಅದು ನಿಗಾ ಇಡಬೇಕು. ಈಗ ಆ ತರದ ರಿಸರ್ವೇಶನ್, ಸ್ಟ್ಯಾಟ್ಯುಟರಿ ರಿಸರ್ವೇಶನ್ ಇಲಾಖೆಯಲ್ಲಿ ಇದೆಯಾ? ಈಗ ಉದಾಹರಣೆಗೆ ಗಂಗಾ ಕಲ್ಯಾಣ ಯೋಜನೆ ಅಂತ ಇದೆ, ಬಹಳ ಜನಪ್ರಿಯವಾದಂತಹ ಯೋಜನೆ. ಅದು ಬೋರ್ವೆಲ್ ಕೊರೆಸೋದು, ಬಾವಿ ತೋಡೋದು ಅಥವಾ ನೀರಾವರಿಗೆ ಸೌಲಭ್ಯಗಳನ್ನ ಒದಗಿಸೋದು, ಇದೆಲ್ಲ ಇದು ಬೇರೆ ಬೇರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುತ್ತೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಬರುತ್ತೆ. ಇದನ್ನ ಪ್ರತ್ಯೇಕವಾಗಿ ಆ ಯೋಜನೆಯಲ್ಲಿ ಮೈನಾರಿಟಿಗೆ ಎಷ್ಟು ಬರಬೇಕು ಅಂತ ಏನಾದ್ರು ಸ್ಟ್ಯಾಟ್ಯುಟರಿ ರಿಸರ್ವೇಶನ್ ಇದೆಯಾ? ಮೈನಾರಿಟಿಗೆ ಗಂಗಾ ಕಲ್ಯಾಣ ಸ್ಕೀಮ್ ಅಂತ ನಾವು ಮಾತಾಡಬೇಕಾಗಿದ್ರೆ ಕರ್ನಾಟಕ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಲ್ಲಿ, ಮೈನಾರಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಲ್ಲಿ, KMDC ನಲ್ಲಿ ಗಂಗಾ ಕಲ್ಯಾಣ ಒಂದು ಸ್ಕೀಮೇ ಇದೆ. ಇದರಲ್ಲಿ ಎಲ್ಲಾ ಮೈನಾರಿಟೀಸ್ಗೆ ಒಂದು ವರ್ಷಕ್ಕೆ ಇಷ್ಟು ಬೋರ್ವೆಲ್ ಅದು ಅಲಾಟ್ ಮಾಡಬೇಕು ಅಂತ ಒಂದು ಸ್ಕೀಮ್ ಇದೆ. ಆ ಪ್ರಕಾರ ಅವರು ಅಪ್ಲಿಕೇಶನ್ ಕಾಲ್ಫಾರ್ ಮಾಡಿ ಅವರು ಎಲ್ಲ ಡಿಸ್ಟ್ರಿಕ್ಟ್, ಎಲ್ಲ ಸ್ಟೇಟ್ ನಲ್ಲಿ ಗಂಗಾ ಕಲ್ಯಾಣ ಸ್ಕೀಮ್ ನ ಚಾಲು ಮಾಡ್ತಾ ಇದ್ದಾರೆ. ಈ ಮುಖ್ಯವಾಗಿ ಮುಸ್ಲಿಮರದ್ದು ಸ್ಥಿತಿಗತಿ, ಇದಕ್ಕೆ ಸಂಬಂಧಿಸಿ ಇವತ್ತು ಕರ್ನಾಟಕದಲ್ಲಿ ಪರಿಸ್ಥಿತಿ ಹೇಗಿದೆ? ಎಜುಕೇಶನ್ ನಲ್ಲಿ ಇವರ ಮಟ್ಟ ಹೇಗಿದೆ? ಈ ಎಜುಕೇಶನ್ ಬಗ್ಗೆ ನಾವು ಮಾತಾಡಬೇಕಾಗಿದ್ರೆ ನಾವು ಈ ಮೈನಾರಿಟೀಸ್, ಸ್ಪೆಸಿಫಿಕ್ ಮೈನಾರಿಟೀಸ್ ನೋಡಿದ್ರೆ ಕ್ರಿಶ್ಚಿಯನ್ಸ್, ಜೈನ್ಸ್, ಬೌದ್ಧ, ಸಿಖ್ ಎಲ್ಲ ಕಮ್ಯುನಿಟೀಸ್ನಲ್ಲಿನೂ ಎಲ್ಲ ಎಜುಕೇಶನ್ ಜಾಸ್ತಿ ಆಗಿರೋದು. ಬಹಳ ಜನ ಇನ್ನ ಎಜುಕೇಶನ್ ತಗೊಳ್ಳಿಕ್ಕೆ ಇನ್ನ ಇದ್ದಾರೆ. ಅವ್ರಗಳ ಕೊರತೆ ಇದೆ, ಬಹಳ ಕೊರತೆ ಇದೆ, ಕಡಿಮೆ ಇದೆ, ಬಟ್ ಕೊರತೆ ಅಲ್ಲೇನೋ ಇದೆ. ಬಟ್ ಜಾಸ್ತಿ ಕೊರತೆ ಇರೋದು ಮುಸ್ಲಿಮ್ಸ್ ನಲ್ಲಿ ಇದೆ. ಇದು ನಾವು ನ್ಯಾಷನಲ್ ಫಿಗರ್ಸ್ ನೋಡಿದ್ರೆ, ನಾವು 2011 ಸೆನ್ಸಸ್, ಗವರ್ಮೆಂಟ್ ಆಫ್ ಇಂಡಿಯಾ ಸೆನ್ಸಸ್ ಪ್ರಕಾರ ಲಿಟ್ರಸಿ ಬಗ್ಗೆ ಏನು ಫಿಗರ್ಸ್ ಅವರು ರಿಲೀಸ್ ಮಾಡಿದ್ದಾರೆ 2015 ನಲ್ಲಿ, ಇದು ಎಜುಕೇಶನ್ ಬಗ್ಗೆ ರಿಲೀಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಆ ಫಿಗರ್ಸ್ ಪ್ರಕಾರ ಇಲ್ಲಿಟ್ರಸಿದಲ್ಲಿ Muslims are the highest number. 43.76% Muslims are illiterate. ನಾವು ಏನು ಓದಿಲ್ಲ, ಅವರು ಸಿಗ್ನೇಚರ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅವರು 43.76%. ಅಂದ್ರೆ ಅವರಿಗೆ ಉರ್ದು ಭಾಷೆನೂ ಯಾವ್ದು ಭಾಷೆ ಕನ್ನಡದ್ದು ಹೋಗಿಲ್ಲ. ಹೌದಾ? 43.76% ಕೇಂದ್ರ ಸರ್ಕಾರದ ವರದಿ ಹೇಳ್ತಾ ಇದೆ, ವರದಿ ಗವರ್ಮೆಂಟ್ ಆಫ್ ಇಂಡಿಯಾ ಡಾಟಾ ಪ್ರಕಾರ. ಅದ್ರ ಆದ್ಮೇಲೆ ತಾವು ನೋಡಿದ್ರೆ ಇದು ಎಲ್ಲ SC, ST, ಬುದ್ಧ, ಜೈನ್, ಕ್ರಿಶ್ಚಿಯನ್ ಎಲ್ಲ ನಂಬರ್ಸ್ ನೋಡಿದ್ರೇನು ಮುಸ್ಲಿಮ್ಸ್ ಆರ್ ದಿ ಲಾರ್ಜೆಸ್ಟ್ ನಂಬರ್ ಆಫ್ ಇಲಿಟ್ರೇಟ್ ಇನ್ ಇಂಡಿಯಾ.
ಯಾಕೆ ಅದು ಏನ್ ಕಾರಣ? ಅದು ಇನ್ನೊಂದು ಹೇಳ್ಬಿಡ್ತೀನಿ ತಮಗೆ. ಅದರ ಜೊತೆಯಲ್ಲಿ 10th ಸ್ಟ್ಯಾಂಡರ್ಡ್ ತನಕ ಓದಿದ್ದವರು, 10ನೇ ತರಗತಿ ತನಕ ಓದಿದ್ದವರು ಮುಸ್ಲಿಮ್ಸ್ ನಲ್ಲಿ ಅವರು 6.33% ಇದ್ದಾರೆ ಅಷ್ಟೇ. ಈಗ 43% ಸ್ಕೂಲ್ಗೆ ಹೋಗ್ಲಿಲ್ಲ, ಮಿಕ್ಕಿರೋದು ಒಂದು 52-53% ಶಾಲೆಗೆ ಸೇರ್ಕೊಂಡಿದ್ದಾರೆ. ಅವರು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರ್ಕೊಂಡಿದ್ರೆ 10th ವರೆಗೆ ಡ್ರಾಪ್ ಔಟ್ ಆಗೋದು 63% ಆಗ್ತಾರೆ. ಅಂದರೆ ಆಲ್ಮೋಸ್ಟ್ 44% ಡ್ರಾಪ್ ಔಟ್ ಆಗ್ತಾರೆ. 6.33% ಈಸ್ 10th ಸ್ಟ್ಯಾಂಡರ್ಡ್ ತನಕ ಮೈನಾರಿಟೀಸ್ ಹೋಗಿರೋದು. ಅದಕ್ಕಿಂತ ಮುಂಚೆನೆ ಡ್ರಾಪ್ ಔಟ್ಸ್ ಆಗ್ತಾರೆ ಬಹಳ ದೊಡ್ಡ ಬೇರೆ ಬೇರೆ ಕ್ಲಾಸ್ ನಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ 10th ತನಕ ವರೆಗೆ ಬರೀ 6% ಆವರೇಜ್ ಆಗಿ 6% 10th ನಲ್ಲಿ ನಮಗೆ ಸಿಗೋದು 6%. ಅದು 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 ಆ ಫಿಗರ್ ನಾವು ಅನಲೈಸ್ ಮಾಡಿದ್ರೆ 44% ಇಲ್ಲಿಟ್ರೇಟ್, 44% ಇಲ್ಲಿಟ್ರೇಟ್ ಮತ್ತೆ 54% ಡ್ರಾಪ್ ಔಟ್. ಸೊ 6% ಓನ್ಲಿ 10th ತನಕ ಓದಿದ್ರು ಮುಸ್ಲಿಂ ಕಮ್ಯುನಿಟಿನಲ್ಲಿ ಇದೆ ಅಕಾರ್ಡಿಂಗ್ ಟು ದಿ ಸೆನ್ಸಸ್ ಡಾಟಾ. ಅದಕ್ಕಿಂತ ಮೇಲೆ ಓದಿದವರು ಆಗಿದ್ರೆ ಇನ್ನೂ ಕಡಿಮೆ ಆಗ್ತಾರೆ. 12th ತನಕ 4%, 12th ತನಕ ಗ್ರಾಜುಯೇಟ್ 2.73%, 2.73% ಗ್ರಾಜುಯೇಟ್ಸ್ ಅಮಂಗ್ ಮುಸ್ಲಿಮ್ಸ್. ಏನ್ ಸರ್ ಇದು ಇಷ್ಟೊಂದು ತೀವ್ರವಾದಂತ ರೀತಿಯಲ್ಲಿ ಹಿಂದುಳಿಯೋದಕ್ಕೆ ಶಿಕ್ಷಣದಲ್ಲಿ ಏನ್ ಕಾರಣ? ಈಗ ಸರ್ಕಾರ ಇಷ್ಟೊಂದು ಯೋಜನೆಗಳಿದೆ, ಸರ್ಕಾರ ಬಜೆಟ್ ಅಲ್ಲಿ ಇಷ್ಟೊಂದು ಅಲೋಕೇಶನ್ ಮಾಡ್ತಾ ಇದೆ. ಇದು ಒಂದು ನಾವು ಕನ್ಸರ್ನ್ ಕಮ್ಯುನಿಟಿ ಸೊಸೈಟಿ ಅಟ್ ಲಾರ್ಜ್ ಅದು ನಾವು ಎಚ್ಚರಾಗಿರ್ಬೇಕು. ಸಮುದಾಯ ಎಚ್ಚರಾಗಿರ್ಬೇಕು. ಫಸ್ಟ್ ಸರ್ಕಾರ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಸಪೋರ್ಟ್ ಮಾಡಿ ಸ್ಪಂದಿಸಬೇಕು, ಸಪೋರ್ಟ್ ಮಾಡಬೇಕು, ಸರ್ಕಾರನ ಮಾಡಬೇಕು, ಸರ್ಕಾರದಿಂದ ತಗೋಬೇಕು. ಈಗ ರೈಟ್ ಟು ಎಜುಕೇಶನ್ ಆಕ್ಟ್ ಪ್ರಕಾರ 14 ಇಯರ್ಸ್ ತನಕ ಗವರ್ನಮೆಂಟ್ ಸರ್ಕಾರನೇ ಜವಾಬ್ದಾರಿ ಫ್ರೀ ಎಜುಕೇಶನ್ ಕೊಡಬೇಕು, ಕಂಪಲ್ಸರಿ ಫ್ರೀ ಎಜುಕೇಶನ್ ಟಿಲ್ ದಿ ಏಜ್ ಆಫ್ 14 ಅಂತ ನಾವು ಕಾನೂನು ಮಾಡಿದೀವಿ ಗೌರ್ಮೆಂಟ್ ಇಂಡಿಯಾದಲ್ಲಿ. ಆ ಪ್ರಕಾರ ನೋಡಿದ್ರೆ ನಮ್ಗೆ ಪ್ರೈವೇಟ್ ಸ್ಕೂಲ್ಗೆ ಮಕ್ಕಳಿಗೆ ಹೋಗೋದು ಬೇಕಾಗಿಲ್ಲ. ಎಲ್ಲ ಮಕ್ಕಳಿಗೆ ಸರ್ಕಾರ ಯೂನಿಫಾರ್ಮ್ ಆಗಿ ಎಜುಕೇಶನ್ ಕೊಡಬೇಕು ಮಕ್ಕಳಿಗೆ. ಬಟ್ ಅದು ನಮ್ಗೆ ಆಗ್ತಾ ಇಲ್ಲ, ಕಾಣ್ತಾ ಇಲ್ಲ. ಅದು ನಾವು ಎನ್ಶೋರ್ ಮಾಡಬೇಕಾಗಿದ್ರೆ ಸಮುದಾಯನೂ ಮಾಡಬೇಕು, ಮುಂದೆ ಇರಬೇಕು, ಪಬ್ಲಿಕ್ ಮುಂದೆ ಬರಬೇಕು, ಸರ್ಕಾರನೂ ಮುಂದೆ ಬರಬೇಕು, ಗಮನ ಕೊಡಬೇಕು. ಈಗ ನಾವು ಪರಿಸ್ಥಿತಿ ಹೇಳಬೇಕಾಗಿದ್ರೆ ಕರ್ನಾಟಕದಲ್ಲಿ ಮೈನಾರಿಟೀಸ್ನಲ್ಲಿ ಪರ್ಟಿಕ್ಯುಲರ್ಲಿ ಅಮಂಗ್ ಮುಸ್ಲಿಮ್ಸ್ ನಾವು ಒಂದು 4,000 ಉರ್ದು ಮೀಡಿಯಂ ಸ್ಕೂಲ್ಸ್ ಇದೆ. 4,500 ಇತ್ತು, ಆಲ್ರೆಡಿ ಒಂದು 500 ಸ್ಕೂಲ್ಸ್ ಅಪ್ರಾಕ್ಸಿಮೇಟ್ಲಿ, ನಮ್ದು ಕರೆಕ್ಟ್ ಡಾಟಾ ತಗೊಂಡು ಬಂದಿಲ್ಲ, ಅಪ್ರಾಕ್ಸಿಮೇಟ್ಲಿ ಒಂದು 500 ಸ್ಕೂಲ್ಸ್ ಬಂದಾಗಿದೆ. ಇದ್ರೂ ಸಹ ಅಲ್ಲಿ ಅಡ್ಮಿಷನ್ಸ್ ಇಲ್ಲ, ಸರಿಯಾಗಿ ಅಲ್ಲಿ ಅಕಾಮಿಡೇಷನ್ ಇಲ್ಲ, ಡ್ಯಾಮೇಜ್ ಆಗಿರೋದು ಪರಿಸ್ಥಿತಿ ಇದೆ, ಅಲ್ಲಿ ಟಾಯ್ಲೆಟ್ಸ್ ಇಲ್ಲ, ಟೀಚರ್ಸ್ ಫುಲ್ ಇಲ್ಲ, ವೇಕೆನ್ಸಿ ಇದೆ. ಒಂದೊಂದು ಸ್ಕೂಲ್ನಲ್ಲಿ ಒಂದು 7 ಜನ ಟೀಚರ್ಸ್ ಬೇಕಾದ ಜಾಗದಲ್ಲಿ 2-3 ಜನ ಕೆಲಸ ಮಾಡ್ತಿದ್ದಾರೆ. ಸೊ ಈ ಪ್ರಕಾರ ಇರೋದ್ರಿಂದ ಮಕ್ಕಳು ಅಲ್ಲಿ ಸ್ಕೂಲ್ಗೆ ಬರ್ತಾ ಇಲ್ಲ, ಡ್ರಾಪ್ ಔಟ್ ಆಗ್ತಾರೆ, ಡ್ರಾಪ್ ಔಟ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಚೈಲ್ಡ್ ಲೇಬರ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ನಮಗೆ ಈ ಕೊರತೆ ಬರ್ತಾ ಇರೋದು. ಈಗ ಉರ್ದು ಸ್ಕೂಲ್ ಬಿಟ್ಟು ಹೊರತಾಗಿ ಬೇರೆ ಇಂಗ್ಲಿಷ್ ಮೀಡಿಯಂ ಸ್ಕೂಲು, ಕನ್ನಡ ಮೀಡಿಯಂ ಸ್ಕೂಲ್ಗಳಿಗೂ ಕೂಡ ಹೋಗ್ತಾ ಇದ್ದಾರೆ ಮೈನಾರಿಟಿ, ಎಸ್ಪೆಷಲಿ ಮುಸ್ಲಿಂ ಸಮುದಾಯದ ಮಕ್ಕಳು ಅಲ್ವಾ? ಹೌದು. ಈ ಉರ್ದು ಸ್ಕೂಲು ಕನ್ಸೆಪ್ಟ್ ಇದೆಯಲ್ಲ, ಈಗ ಅಲ್ಲಿ ಮಾಧ್ಯಮ ಉರ್ದು, ಮೀಡಿಯಂ ಇಸ್ ಉರ್ದುನಲ್ಲಿ ಎಲ್ಲ ಸಬ್ಜೆಕ್ಟ್ಗಳನ್ನು ಹೇಳ್ಕೊಡ್ತಾರೆ. ಕನ್ನಡ ಕೂಡ ಒಂದು ಸಬ್ಜೆಕ್ಟ್ ಅಲ್ಲಿ ಅಲ್ವಾ? ಹೌದು. ಇದೇ ಒಂದು ಕಾರಣ ಕರ್ನಾಟಕದಲ್ಲಿ ಮುಸ್ಲಿಮರು ಹಿಂದುಳಿದಿರುವುದಕ್ಕೆ ಅನ್ನುವಂತ ಒಂದು ವಾದ ಕೂಡ ಇದೆ. ಅದಕ್ಕೆ ಸಂಬಂಧಿಸಿ ಏನ್ ಹೇಳ್ತೀರಿ ನೀವು? ಅದು ಒಂದು ಡಿಬೇಟೇಬಲ್ ಇಶ್ಯೂ ಇದೆ. ಯಾಕಂದ್ರೆ ನನ್ನ ವ್ಯಕ್ತಿವಾಗಿ ಹೇಳಬೇಕಾಗಿದ್ರೆ, ಪರ್ಸನಲಿ ಹೇಳಬೇಕಾಗಿದ್ರೆ, ನಾನು ಒಂದು ಉರ್ದು ಮೀಡಿಯಂ ಸ್ಕೂಲ್ನಲ್ಲಿ ಓದಿದ್ದವನು. ನಾನು ಕೂಡ 4ನೇ ತರಗತಿವರೆಗೆ ಉರ್ದು ಮೀಡಿಯಂ ಓದಿದ್ದಾರೆ. ಸೊ ಅದು ಈ ತರ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಈಗಲೂ ಸ್ಕೂಲ್ಸ್ನಲ್ಲಿ ಬರ್ತಾ ಇದ್ದಾರೆ ಜನ. ಬಟ್ ಈಗ ಏನಾಗಿದೆ ಅಂದರೆ, ನಾವು ಓದ್ತಿದ್ದಾಗ ಕ್ವಾಲಿಟಿ ಆಫ್ ಎಜುಕೇಷನ್ ಒಳ್ಳೆ ಇತ್ತು, ಸ್ಟ್ಯಾಂಡರ್ಡ್ ಇತ್ತು. ಈಗ ಆ ಕ್ವಾಲಿಟಿ ಆಫ್ ಎಜುಕೇಷನ್ ಇಲ್ಲ, ಗಮನ ಕೊಡ್ತಾ ಇಲ್ಲ. ನಾವು ಅದಕ್ಕೆ ಡಿಪಾರ್ಟ್ಮೆಂಟ್ಗೇನೋ ನಾವು ಡಿಸ್ಟ್ರಿಕ್ಟ್ಗೆ ಹೋಗಿದಾಗ ಎಸ್ಟೇಟ್ ಆಫೀಸರ್ಸ್ಗೆ ಕರೆದು ನಮ್ಮ ಕಮಿಷನ್ನಲ್ಲಿ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ, ಯಾಕೆ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ, ರಿಸಲ್ಟ್ ಬರ್ತಾ ಇಲ್ಲ. 10th ತನಕ ಇವರು ಏನ್ ಮಾಡ್ತಾರೆ, ಪುಷ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. 10th ನಲ್ಲಿ ಎಲ್ಲ ಫೇಲ್ ಆಗ್ತಾರೆ, ರಿಸಲ್ಟ್ ಬರ್ತಾ ಇಲ್ಲ, ಸ್ಕೂಲ್ ಬಂದಾಗ್ತಾ ಇದೆ. ಸೊ ಇದು ಒಂದು, ಅದಕ್ಕೆ ಸರ್ಕಾರ ಯಾವಾಗ ಗಮನ ಕೊಡೋದಿಲ್ಲ, ನಾವು ಸಮುದಾಯ ಅವರು ನೋಡಬೇಕಾಗುತ್ತೆ. ಸೊ ಅದಕ್ಕೆ ಈಗ ಕಮಿಷನ್ಗೆ ಭಾಳ ಒಂದು ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಇದೆ. ಸರ್ಕಾರಿ ಡಿಪಾರ್ಟ್ಮೆಂಟ್ಸ್, ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಮತ್ತು ಸಮುದಾಯಕ್ಕೆ ಸೇರಿಸಿ ಈ ಎಜುಕೇಷನನ್ನು ಹೇಗೆ ಇಂಪ್ರೂವ್ ಮಾಡಬೇಕು, ಹೇಗೆ ತರಬೇಕು ಅಂತ ಒಂದು ಕಡೆಯಿಂದ ನಾವು ಒಂದು ಪ್ರಯತ್ನ ಮಾಡೋಣ ಅಂತ ಒಂದು ಇನಿಷಿಯೇಟಿವ್ ತೊಗೊಳ್ತಾ ಇದ್ದೀವಿ.
ಸೆಕೆಂಡ್ಲಿ ಏನಾಗಿದೆ, ಕರ್ನಾಟಕದಲ್ಲಿ ಮುಖ್ಯವಾಗಿ ಕರ್ನಾಟಕ ಸರ್ಕಾರ ಮೈನಾರಿಟಿ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಮೈನಾರಿಟಿ ಸ್ಕೂಲ್ಸ್ ಸಪರೇಟ್ ಮಾಡಿದ್ದಾರೆ. ಇದರಲ್ಲಿ ಒಂದು 300 ಸ್ಕೂಲ್, ರೆಸಿಡೆನ್ಷಿಯಲ್ ಸ್ಕೂಲ್ಸ್, ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್, ಮೌಲಾನಾ ಆಜಾದ್ ಡೇ ಸ್ಕೂಲ್, APJ ಅಬ್ದುಲ್ ಕಲಾಂ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತ ಹೇಳಿ ಒಂದು 300 ಸ್ಕೂಲ್ಸ್ ಇಲ್ಲಿ ಕರ್ನಾಟಕದಲ್ಲಿ ಶುರು ಮಾಡಿದ್ದಾರೆ. ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಒಳ್ಳೆ ಬಿಲ್ಡಿಂಗ್ ಇದು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಿಗೆ ಸೇರಿ ಮಾಡಿರೋದು ಅಥವಾ ರಾಜ್ಯ ಸರ್ಕಾರದ ಯೋಜನೆ? ಇದು ಫಸ್ಟ್ ಶುರು ಆಗಿದ್ದು ಕೇಂದ್ರ ಸರ್ಕಾರದಿಂದ, ಬಟ್ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ. ಸೊ ಈ 300 ಸ್ಕೂಲ್ಸ್ ಅಲ್ಲಿ ಆಲ್ಮೋಸ್ಟ್ 1,20,000 1,20,000 ಮಕ್ಕಳು ಓದ್ತಾ ಇದ್ದಾರೆ. ಇದು ಉರ್ದು ಸ್ಕೂಲ್ ಅಂತಲೇ ನಡೀತಾ ಇದೆ ಅಥವಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್? ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್. ಇದರಲ್ಲಿ ಕನ್ನಡ ಮೀಡಿಯಂ ಇದೆ, ಇಂಗ್ಲಿಷ್ ಮೀಡಿಯಂ ಇದೆ. ಯಾರಿಗೆ ಯಾವ್ದು ಬೇಕೋ ಅವರು ಮೀಡಿಯಂ ಚೂಸ್ ಮಾಡ್ಕೋಬಹುದು. ಈಗ ಈ ಉರ್ದು ಮೀಡಿಯಂ ಶಾಲೆ ಬಗ್ಗೆ ನಾವು ಒಂದ್ಸಲ ಹಿಂದೆ ಬರ್ತೀನಿ. ನಾನು ಏನು ಅಂತ ಹೇಳಿದ್ರೆ, ಅಲ್ಲಿ ಕನ್ನಡವನ್ನ ಕಲಿಸುವ ಟೀಚರ್ಗಳೆಲ್ಲ ಇದ್ದಾರಾ? ಸಂಖ್ಯೆ ಕಡಿಮೆ ಇದೆಯಾ? ಏನು? ಬಹಳ ಕಡಿಮೆ ಇದೆ. ಅದು ಸಬ್ಜೆಕ್ಟ್ ಕಂಪಲ್ಸರಿ ಇದೆ. ಕನ್ನಡ ಉರ್ದು ಶಾಲೆಗಳಲ್ಲಿ ಕನ್ನಡ ಸಬ್ಜೆಕ್ಟ್ ಕಂಪಲ್ಸರಿ, ಕಡ್ಡಾಯ ಇದೆ. ಬಟ್ ಅಲ್ಲಿ ಆ ಫೆಸಿಲಿಟಿ ಇಲ್ಲ, ಟೀಚರ್ಸ್ ಇಲ್ಲ. ಕೆಲವು ಅದು ಬಹಳ ವೇಕೆನ್ಸಿ ಕೊರತೆ ಬಹಳ ಇದೆ. ಅದ್ರ ಎಷ್ಟು ವೇಕೆನ್ಸಿ ಇದೆ ಏನಾದ್ರು ಐಡಿಯಾ? ಅದು ಇದೆ, ಡಾಟಾ ಇದೆ. ಏನ್ ಮಾಡ್ಬೋದು ಇದನ್ನ? ಯಾವ ತರ ಇದು ಮಾಡ್ಬೋದು? ಯಾಕಂತ ಹೇಳಿದ್ರೆ, ಒಂದು ಕಡೆಯಿಂದ ಈಗ ನೋಡಿ, ಮೊನ್ನೆ ನಾವೀಗ ಮೈಸೂರಿನಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಬಹಳ ಸಲ ನಮ್ಮ ಸಮಾಜ ಅದನ್ನ ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದೆ ಅಂದ್ರೆ, ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಆ ತರದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರವೋಕ್ ಮಾಡುವಂತದ್ದು ಬಹಳಷ್ಟು ಬರ್ತಾ ಇದೆ. ಹಿಂದೂ ಸಮುದಾಯದ ವಿರುದ್ಧನೂ ಬರ್ತಾ ಇದೆ. ಆದ್ರೆ ಅವ್ರು ಯಾರು ಹಿಂಗೆ ಗುಂಪು ಕಟ್ಕೊಂಡು ಸಾವಿರಾರು ಜನ ಪೊಲೀಸ್ ಸ್ಟೇಷನ್ಗೆ ನುಗ್ಗೋದಾಗ್ಲಿ, ಕಲ್ಲು ಹೊಡೆಯೋದಾಗ್ಲಿ, ಇನ್ನೇನಾದ್ರೂ ಮಾಡೋದಿಲ್ಲ. ಸ್ವಲ್ಪ ಸಂಯಮದಿಂದ ವರ್ತಿಸ್ತಾರೆ. ಇದು ಎಜುಕೇಶನ್ ಕೊರತೆಯಿಂದಲೇ ಆಗ್ತಾ ಇದೆ ಅಂತ ಹೇಳಿ ಒಂದು ವಾದ ಇದೆ. ಇನ್ನೊಂದು ಕಡೆ ಹೇಳ್ತಾರೆ, ಇಲ್ಲ ಇದ್ರೆ ಹಿಂದೆ ರಾಜಕೀಯ ಪ್ರೇರೇಪಣೆಗಳೆಲ್ಲ ಇರ್ತವೆ ಅಂತ ಹೇಳ್ಬಿಟ್ಟು. ಇದು ನನ್ನ ಪ್ರಕಾರ ಇದು ಒಂದು ಮೈಸೂರಿದ್ದು ಒಂದು ಬಿಡಿ ಘಟನೆ ನಾನು ಹೇಳ್ತಾರೆ. ಬಹಳಷ್ಟು ಈ ತರ ನಡೀತಾ ಇರುತ್ತೆ. ಹೌದು, ಬಹಳ ಘಟನೆಗಳು ಆಗ್ತಾ ಇದೆ. ಇದಕ್ಕೆ 2 ಕಾರಣ ಇರಬಹುದು. ಒಂದು, ನಮಗೆ ಫಸ್ಟ್ ಬೇಸಿಕ್ ಕಾರಣ ಲ್ಯಾಕ್ ಆಫ್ ಎಜುಕೇಶನ್ ಇಲ್ಲ. ನಾವು ಅನಲೈಸ್ ಮಾಡಿದರೆ, ನಾವು ಒಂದು ಸ್ಟಡಿ ಮಾಡಿದ್ದೀವಿ. ನಾನು ಒಂದು ಇಂಡಿವಿಜುವಲ್ ಆಗಿರೋ, ನಾನು ಕಮಿಷನ್ ಇಂದ ಬರೋದು ಮುಂಚೆನೆ ಒಂದು ಸ್ಟಡಿ ಮಾಡಿದ್ದೀನಿ. ಈ ಎಲ್ಲ ಕಮ್ಯುನಲ್ ರೈಟ್ಸ್ನಲ್ಲಿ ಅಥವಾ ಪ್ರೊವೋಕ್ ಆಗಿ ಹೋಗಿ ಜನ ಪ್ರೊಸೆಷನ್ನಲ್ಲಿ ಭಾಗವಹಿಸಿದವರು, ಗಲಾಟೆನಲ್ಲಿ ಸೇರಿದ್ದವರು, ಇವರು ಎಲ್ಲ ಯಾರು ಎಜುಕೇಟೆಡ್ ಬಾಯ್ಸ್ ಇಲ್ಲ. ಇದರಲ್ಲಿ ಭಾಗವಹಿಸಿದವರು ಎಲ್ಲ ಮಕ್ಕಳು, ಯಂಗ್ಸ್ಟರ್ಸ್, ಯೂತ್ಸ್ ಮಿಸ್ಗೈಡೆಡ್ ಬೈ ಲ್ಯಾಕ್ ಆಫ್ ಎಜುಕೇಷನ್, ಲ್ಯಾಕ್ ಆಫ್ ಅವೇರ್ನೆಸ್, ರೆಸ್ಪಾನ್ಸಿಬಿಲಿಟಿ. ಅವ್ರಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಜುಕೇಷನ್ ಆದರೆ ಬರುತ್ತೆ. ಅದರಲ್ಲಿ ಯಾರು ಎಜುಕೇಟೆಡ್ ಬಾಯ್ಸ್ ಯಾವುದೂ ಇರೋದಿಲ್ಲ. ಯಾರು ಸಣ್ಣ ಪುಟ್ಟ ಕೆಲಸ ಮಾಡೋರು, ಅವರು ಇವರು ಅಂಥವ್ರದ್ದು ಕೆಲವರು ನಾವು ಇಂಟ್ರೆಸ್ಟೆಡ್ ಪೀಪಲ್, ಕೆಲವು ರಾಜಕೀಯದ ವ್ಯಕ್ತಿಗಳು ಕೂಡ ಇದನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇವರು ಇಮೋಷನಲ್ ಆಗಿ ಇವ್ರಿಗೆ, ಬಿಕಾಸ್ ದೇ ಕೆನಾಟ್ ಅಂಡರ್ಸ್ಟ್ಯಾಂಡ್. ಅವ್ರಿಗೆ ಅರ್ಥ ಆಗೋದಿಲ್ಲ ಏನು ಈ ಇಶ್ಯೂ ಬಗ್ಗೆ, ಏನು ನಾವು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಅಂಥವ್ರು ಎಮೋಷನ್ ಅವರು ಪ್ರೊವೋಕ್ ಮಾಡಿ ಅವ್ರ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಳ್ತಿದ್ದಾರೆ. ಸೊ ಇಲ್ಲಿ ಈಗ ನೋಡಿ, ಸರ್ಕಾರ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದೆ, ಸರ್ಕಾರ ಅಗ್ರೆಸಿವ್ ಆಗಿ ಥಿಂಕ್ ಮಾಡ್ತಾ ಇದೆ ಮತ್ತು ವ್ಯವಸ್ಥೆಗಳನ್ನೆಲ್ಲ ಕೊಡ್ತಾ ಇದೆ. ಇದನ್ನ ನಾವು ಬಳಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಇದು ಇದರ ಜವಾಬ್ದಾರಿ ಯಾರು ಹೊರಬೇಕು? ವೆದರ್ ರಿಲಿಜಿಯಸ್ ಹೆಡ್ಸ್, ರಾಜಕೀಯ ಧಾರ್ಮಿಕ ನಾಯಕರು ತಗೋಬೇಕಾ ಅಥವಾ ಸಾಮಾಜಿಕ ನಾಯಕರು, ಸೋಷಿಯಲ್ ಲೀಡರ್ಸ್ ತಗೋಬೇಕಾ? ಯಾವ ತರ ಇದು ಈ ಒಂದೊಂದು ಸಮುದಾಯದ ಲೀಡರ್ಶಿಪ್ ಇದೆ. ನಾವು ಅದು ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಬರೋದಿಲ್ಲ, ಸೋಷಿಯಲ್, ರಿಲಿಜಿಯಸ್ ಅಂಡ್ ಪೊಲಿಟಿಕಲ್ ಅಂತ. ಎಲ್ಲ ಲೀಡರ್ಶಿಪ್ ಒಂದು ಸಮಾಜದಲ್ಲಿ ಇರೋರು, ಅವ್ರದ್ದು ಇದು ಜವಾಬ್ದಾರಿ. ಅವರು 3-4 ಎಷ್ಟು ಅದರಲ್ಲಿ ಗ್ರೂಪ್ಸ್ ಇದೆ ಲೀಡರ್ಶಿಪ್ನಲ್ಲಿ. ರಿಲಿಜಿಯಸ್ ಆಗ್ಬೋದು, ಪೊಲಿಟಿಕಲ್ ಆಗ್ಬೋದು, ಸೋಷಿಯಲ್ ಆಗ್ಬೋದು, ಇಂಟೆಲೆಕ್ಚುಯಲ್ಸ್ ಆಗ್ಬೋದು, ಥಿಂಕ್ ಟ್ಯಾಂಕ್ಸ್ ಆಗ್ಬೋದು. ಇವರೆಲ್ಲ ಸೇರಿಕೊಂಡು ಒಂದು ಕಾಮನ್ ಒಂದು ಸ್ಟ್ರಾಟಜಿ, ಒಂದು ರೋಡ್ ಮ್ಯಾಪ್ ಮಾಡಿ ಹೇಗೆ ನಾವು ಈ ಬೇಸಿಕ್ ನಮ್ಮದು ಇಶ್ಯೂಸ್ ಏನಿದೆ ಅದರ ಬಗ್ಗೆ ನಾವು ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ರೋಡ್ ಮ್ಯಾಪ್ ಮಾಡಿ ಕೂತ್ಕೊಂಡು ಚಿಂತನೆ ಮಾಡಿ ಒಂದು ಪ್ರೋಗ್ರಾಮ್ ಹಾಕಿ ನಾವು ಇದೆಲ್ಲ ಕೋಆಪರೇಟ್ ಮಾಡಿ ನಾವು ಸರಿಯಾಗಿ ಮಾಡಲಿದ್ರೆ ಫ್ಯೂಚರ್ನಲ್ಲಿ ನಮಗೆ ಭಾಳ ತೊಂದರೆ ಆಗ್ಬೋದು. ಇಲ್ಲ, ಬಹಳ ದೊಡ್ಡ ಸಮಸ್ಯೆ ಇದು. ಮುಸ್ಲಿಂ ಸಮುದಾಯದಲ್ಲಿ ಎಜುಕೇಶನ್ ಇದು ಕೊರತೆ ಬಹಳ ಇದೆ ಅನ್ನೋದು, ಮತ್ತು ಇದಕ್ಕೂ ಉದ್ಯೋಗಕ್ಕೂ ಲಿಂಕ್ ಇದೆ. ಉದ್ಯೋಗದ ಫೀಲ್ಡ್ ಅಲ್ಲೂ ಕೂಡ ಬಹಳ ಕಡಿಮೆ ಜನ. ನಿಮ್ಗೆ ಸರ್ಕಾರಿ ನೌಕರಿ ಇರ್ಬೋದು. ಎಷ್ಟಿದ್ದಾರೆ ಸರ್ ಸರ್ಕಾರಿ ನೌಕರಿಯಲ್ಲಿ ಪರ್ಸೆಂಟೇಜ್? ಕರ್ನಾಟಕದಲ್ಲಿ 4.5% ಇದೆ. 4.5%. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ, 4% ರಿಸರ್ವೇಶನ್ ಇದೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ. ಸೊ ಆ 4% ಬಂದೇ ಬರ್ತಾರೆ. ಅದನ್ನು ಕೊರತೆ ಇದೆ. ಕೆಲವು ಕಡೆ ಸಿಕ್ಕಿದಿಲ್ಲಿದ್ರೆ ಅವರು ರಿಕ್ರೂಟ್ ಆಗುದಿಲ್ಲ. ಬಟ್ ಮಿನಿಮಮ್ ನಿಮ್ಗೆ 4% ಅನ್ನ ಸಿಗ್ತಾರೆ.
ಬಟ್ ನಮ್ದು ಪರ್ಸೆಂಟೇಜ್ ಇರೋದು 2011 ಸೆನ್ಸಸ್ ಪ್ರಕಾರ 12.92%, ಆಲ್ಮೋಸ್ಟ್ 13% ಇದೆ. ಈಗ ಹೆಚ್ಚಾಗಿರ್ಬೋದು, ಈಗ 15 ಇಯರ್ಸ್ ಆಗಿದೆ ಅದು ಹೊಸ ಸಾಮಾಜಿಕ ಶೈಕ್ಷಣಿಕ ಸರ್ವೆನಲ್ಲಿ ಇಟ್ ಈಸ್ 14.8% ಅಂತ ಲೀಕ್ ಆಗಿರುವಂತಹ ಯಾವ್ದು ನಮ್ಮ ರಾಜ್ಯ ಹಿಂದುಳಿದ ವರ್ಗಗಳ ಡಾಟಾ ಬಂದಿಲ್ಲ. ಅದು ಪೇಪರ್ಸ್ ನಲ್ಲಿ ಅಲ್ಲಿ ಬರ್ತಾ ಇರೋದು ಡಾಟಾ ಇದೆ, ಬಟ್ ಅದು ಹೆಚ್ಚಾಗಿರುತ್ತೆ. ಈಗ 13% ಇರೋದು ಈಗ ಎಷ್ಟು 1 or 2-3% ಹೆಚ್ಚಾಗಿರ್ಬಹುದು. ಅದು ಕರೆಕ್ಟ್ ಸೆನ್ಸಸ್ ಆಗಿದ್ರೆ ಅದು ಫಿಗರ್ಸ್ ಬರ್ಬೋದು. ಬಟ್ ಇವ್ದು 2011 ಸೆನ್ಸಸ್ ಪ್ರಕಾರ ತಗೊಂಡಿದ್ರೆ 12.92% ಪಾಪ್ಯುಲೇಷನ್ ನಲ್ಲಿ ನಮ್ಗೆ 50% ಅಂಡ್ ಮೋರ್ ಆರ್ ಅಂಡರ್ BPL, ಬಿಲೋ ಪವರ್ಟಿ ಲೈನ್. ಈಗ ಒಂದು ಸರ್ವೆ ಬಂದಿದೆ ರೀಸೆಂಟ್ ಆಗಿ, ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ತಾವು ಎಲ್ಲ ಮೀಡಿಯಾದವರು ನೋಡಿರ್ಬೋದು. ಔಟ್ ಆಫ್ 4 beggars in the society in India, 1 is a Muslim. ಅಂದ್ರೆ 25% beggars ನಲ್ಲಿ ಮುಸ್ಲಿಮ್ಸ್ ಇದ್ದಾರೆ. ದಟ್ ಇಂಡಿಕೇಟ್ಸ್ ವಾಟ್ ಎಷ್ಟು ನಮ್ಮಲ್ಲಿ ಬಡತನ ಇದೆ, ಎಕನಾಮಿಕ್ ಡಿಪ್ರಿವೇಶನ್ ಇದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಈ ಒಟ್ಟಾರೆಯಾಗಿ ಇದರಲ್ಲಿ ಸಮಾಜದಲ್ಲಿ ಯಾರಿದ್ರೆ ಜವಾಬ್ದಾರಿಯನ್ನು ಹೊರಬೇಕು ನಿಮ್ಮ ಪ್ರಕಾರ? ಇದು ನೋಡಿ, ನಮ್ಮ ಸರ್ಕಾರದ ಒಂದು ವಿಶೇಷತೆ ಏನಿದೆ ಅಂದರೆ, ಸರ್ಕಾರಿ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ಸ್ಟೇಟ್ ಗೌರ್ಮೆಂಟ್ ಇರಲಿ, ಸಮಾಜಕ್ಕೆ ಎಲ್ಲ ಸಮಾಜದಲ್ಲಿ ಇರೋದು ವೇರಿಯಸ್ ಗ್ರೂಪ್ಸ್ ಇದೆ. ಬಡವರಿದ್ದಾರೆ, ದಲಿತ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಸೋಷಲಿ ಎಕನಾಮಿಕಲಿ ಯಾರು ಸೆಕ್ಷನ್ಸ್ ಇದೆ, ಎಲ್ರಿಗೆ ಸರ್ಕಾರ ಒಳ್ಳೆ ವೆಲ್ಫೇರ್ ಸ್ಕೀಮ್ಸ್ ಶುರು ಮಾಡಿದ್ದಾರೆ. ವರ್ಷಗಟ್ಟಲೆಯಿಂದ ಕೋಟಿಗಟ್ಟಲೆ ಬಡ್ಜೆಟ್ ಅವ್ರಿಗೆ ಇಟ್ಟಿದ್ದಾರೆ. ಈಗ ಅವ್ರಿಗೆ ಎಜುಕೇಷನ್ಗೆ, ಹೆಲ್ತ್ಗೆ, ಎಲ್ಲ ಫೀಲ್ಡ್ನಲ್ಲಿ ಅವ್ರಿಗೆ ಫಂಡ್ಸ್ ಇಟ್ಟಿದ್ದಾರೆ, ಬಡ್ಜೆಟ್ ಇಟ್ಟಿದ್ದಾರೆ. ಅನ್ಫಾರ್ಚುನೇಟ್ಲಿ ಅದು ಆ ಬಡವರಿಗೆ, ಬೆನಿಫಿಷರಿಗೆ ರೀಚ್ ಆಗ್ತಾ ಇಲ್ಲ. ಆ ರೀಚ್ ಮಾಡಲಿಕ್ಕೆ ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ ಅಂತಾನು ವೇರಿಯಸ್ ಸ್ಕೀಮ್ಸ್ ಸರ್ಕಾರ ಮಾಡ್ತಾ ಇದ್ದಾರೆ. ಅದು ಇನ್ನು ಸ್ವಲ್ಪ ಮಟ್ಟಿಗೆ ಅದು ಬೆನಿಫಿಟ್ ಆಗ್ತಾ ಇದೆ. ಯಾವಾಗಿಂದ ಇದು ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ ಆಯಿತು, ಈ ಹಣವನ್ನು ಅವ್ರು ಒಬ್ಬ ವಿಧವೆಗೆ ಪೆನ್ಷನ್ ಹೋಗಬೇಕು, ಪೆನ್ಷನ್ ಈಗ ಅವ್ರ ಅಕೌಂಟ್ಗೆ, ಬ್ಯಾಂಕ್ಗೆ ಹೋಗುತ್ತೆ. ಯಾವುದು ಪೋಸ್ಟ್ ಆಫೀಸ್ ಆಗಲಿ ಅಥವಾ ಬ್ಯಾಂಕ್ ಆಗಲಿ, ಅವ್ರಿಗೆ ಅಕೌಂಟ್ಗೆ ಹೋಗ್ತಾ ಇದೆ. ಮುಂಚೆ ಅದನ್ನು ಹೋಗ್ತಾ ಇರಲಿಲ್ಲ, ಈಗ ಅಟ್ಲೀಸ್ಟ್ ಅದು ಹೋಗ್ತಾ ಇದೆ. ನೇರ ನಗದು ವರ್ಗಾವಣೆ ಯೋಜನೆಯಿಂದಾಗಿ ಬೆನಿಫಿಟ್ ಆಗ್ತಾ ಇದೆ. ಬಟ್ ಸಾಕಷ್ಟು ಆಗ್ಬೇಕಿದೆ. ನಮ್ದು ಜನಸಂಖ್ಯೆ ಬಹಳ ಇದೆ. ನಮ್ಮ ಸಮಾಜದಲ್ಲಿ ಇರೋರು ಮುಖ್ಯವಾಗಿ ಬಡವರು, BPL ಫ್ಯಾಮಿಲೀಸ್. BPL ಅವರು ಇರೋದು ಸ್ಲಮ್ಸ್ನಲ್ಲಿ. ಇದು ಸಿಂಪಲ್ ಆಗಿ ಸರ್ಕಾರ ಆ ಸ್ಲಮ್ಗೆ ಸರ್ವೆ ಮಾಡಿ ಯಾರ್ಯಾರಿಗೆ ಏನೇನು ಸೌಲಭ್ಯಗಳು ಇದೆ, ಅವರು ಎಲಿಜಿಬಲ್ ಇದ್ದಾರೆ, ಅದು ಬಿಟ್ರೆ ನಮ್ದು 90% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀವು ಇದರಲ್ಲಿ ಈಗ ಸಮುದಾಯದ ಒಳಗಡೆ ಒಂದು ನಾಲೆಜ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ಮತ್ತು ಇನ್ಫಾರ್ಮೇಶನ್ ಅನ್ನು ಸಪ್ಲೈ ಮಾಡೋದಕ್ಕೆ ಈಗ ಈ ಮಸೀದಿಗಳು, ಆಮೇಲೆ ಬೇರೆ ಬೇರೆ ಯಂಗ್ ಮೆನ್ಸ್ ಅಸೋಸಿಯೇಷನ್ಗಳಿದೆ, ಇವ್ರನ್ನೆಲ್ಲ ನೀವು ವಿಶ್ವಾಸಕ್ಕೆ ತಗೊಳ್ಳಿಕ್ಕೆ ಆಗಲ್ವಾ? ಆಗ್ತಾ ಇದೆ, ಮಾಡ್ತಾ ಇದ್ದೀವಿ. ನಾವು ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ನಾವು ನಮ್ಮ ಮೈನಾರಿಟಿ ಕಮಿಷನ್ ನಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈ ಜನರು ಈಗ ಈ ಸೋಷಿಯಲ್ ಮೀಡಿಯಾದು ಕಾಲ ಇದೆ. ಇದು ಎಲ್ಲರ ಕೈನಲ್ಲಿ ಫೋನ್ ಇದೆ, ಸೋಷಿಯಲ್ ಮೀಡಿಯಾ ಇದೆ. ಸೊ ಈ ಸ್ಕೀಮ್ಸ್ ಅನ್ನ, ವೆಲ್ಫೇರ್ ಸ್ಕೀಮ್ಸ್ ಅನ್ನ, ಸರ್ಕಾರಿ ಯೋಜನೆಗಳನ್ನ ನಾವು ಜನರಿಗೆ ತಲುಪಲಿಕ್ಕೆ ನಾವು ಧಾರ್ಮಿಕ ಸ್ಥಳಗಳನ್ನು ಯೂಸ್ ಮಾಡಬೇಕಾಗಿದೆ, ಮತ್ತೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಯೂಸ್ ಮಾಡಬೇಕಾಗಿದೆ. ಅದಕ್ಕೆ ನಾವು ಸೋಷಿಯಲ್ ಮೀಡಿಯಾ ಒಂದು ಪ್ಲಾಟ್ಫಾರ್ಮ್ ನಾವು ಮೈನಾರಿಟಿ ಕಮಿಷನ್ ನಲ್ಲಿನೇ ಒಂದು ಮಾಡಿ, ಸರ್ಕಾರಿ ಸ್ಕೀಮ್ಸ್ ಏನೇನಿದೆ, ಸರ್ಕಾರಿ ಬರೀ ಮೈನಾರಿಟಿ ಸ್ಕೀಮ್ಸ್ ಇಲ್ಲ, ಪೂರ್ತಿ ಸರ್ಕಾರದಲ್ಲಿ ಎಲ್ಲ ಸ್ಕೀಮ್ಗಳನ್ನ ಏನೇನು ಬೆನಿಫಿಟ್ ತಗೋಬಹುದು, ಇದು ಏನೇನಿದೆ, ಹೇಗೆ ತಗೋಬಹುದು, ಹೇಗೆ ತೆಗಿಬೇಕು, ಅದು ಎನ್ಶೂರ್ ಮಾಡಲಿಕ್ಕೆ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅಲ್ಲ. ಈ ಡ್ರಾಪ್ ಔಟ್ಸ್ ಅದು ಸೌಲಭ್ಯ ಒಂದು. ನೀವು ಆಮೇಲೆ ನಾನು ಹೇಳ್ತಾ ಇರೋದು ಎಜುಕೇಶನ್ ಡ್ರಾಪ್ ಔಟ್ಸ್ ಪ್ರಾಬ್ಲಮ್ ಅನ್ನ ಅಡ್ರೆಸ್ ಮಾಡೋದಕ್ಕಾಗ್ಲಿ, ಇದಕ್ಕೆ ನಮ್ಮ ಮಸೀದಿಗಳೆಲ್ಲ ಕೈಗೂಡಿಸ್ತಾ ಇಲ್ವಾ? ಇಲ್ಲ, ಈಗ ಸದ್ಯಕ್ಕೆ ಎಷ್ಟು ಮಟ್ಟಿಗೆ ಆಗುತ್ತೆ, ಯಾಕಂದ್ರೆ ಪ್ರತಿ ಊರಲ್ಲೂ ಜಮಾತ್ ಅಂತ ಇರುತ್ತೆ, ಆ ಜಮಾತ್ ನಲ್ಲಿ ಎಲ್ಲರೂ ಸೇರ್ತಾರೆ. ಈಗ ಪ್ರಾಬ್ಲಮ್ ಏನಿದೆ ಅಂದ್ರೆ, ಪ್ರೈಮರಿ ಸ್ಕೂಲ್ ಟೀಚರ್ಸ್ ಜವಾಬ್ದಾರಿ ಏನಿದೆ ಅಂದ್ರೆ, ವೆಕೇಶನ್ ನಲ್ಲಿ ಅವರು ಒಂದು ಸೆನ್ಸಸ್ ಮಾಡಬೇಕು. ಅವ್ರ ಲೊಕ್ಯಾಲಿಟಿದು ಸ್ಕೂಲ್ ಎಲ್ಲಿ ಇದೆ, ಅಕ್ಕಪಕ್ಕದಲ್ಲಿ ಏರಿಯಾಗೆ ಸೆನ್ಸಸ್ ಮಾಡಿ, ಮಕ್ಕಳದು ಸೆನ್ಸಸ್ ಮಾಡ್ತಾ ಇದ್ರು, ಮುಂಚೆಯಿಂದ ಇದೆ, ಇವ್ರದ್ದು ಈಗಲೂ ಮಾಡಬೇಕು. ಮಾಡಿ ಎಷ್ಟು ಮಕ್ಕಳು ಆ ಸ್ಕೂಲ್ ಗೋಯಿಂಗ್ ಏಜ್ನವರು ಬರ್ತಾರೆ, ಅವ್ರಿಗೆ ಐಡೆಂಟಿಫೈ ಮಾಡಿ ಅವ್ರಿಗೆ ಅವ್ರ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು. ಅದು ನಾವು ನೋಡ್ತಾ ಇರೋದು ಆಗ್ತಾ ಇಲ್ಲ. ಈಗ ಅದು ಅಲ್ಲಿ ಇರೋರು ಮಸೀದಿಯವರು ಆಗಲಿ, ಸಮಾಜದವರು ಆಗಲಿ, ಅವರು ಗಮನ ಕೊಟ್ಬಿಟ್ಟು ಅವರು ಕೋಆಪರೇಟ್ ಮಾಡಿ, ಈ ಟೀಚರ್ಸ್ಗೆ ಮಾತಾಡಿ ಕೋಆಪರೇಟ್ ಮಾಡಿ, ಈ ಕರೆಕ್ಟಾಗಿ ಸೆನ್ಸಸ್ ಮಾಡಿ, ಆ ಮಕ್ಕಳಿಗೆ
ಸ್ಕೂಲ್ಗೆ ಸೇರಿಸ್ಬಿಟ್ರೆ, ಮತ್ತೆ ಸೇರಿಸೋದು ಮಾತ್ರ ಇಲ್ಲ, ಅವರು ಅಲ್ಲಿ ಕಂಟಿನ್ಯೂ ಎಜುಕೇಷನ್ ಆಗ್ಬಿಟ್ಟು ಡ್ರಾಪ್ ಔಟ್ ಆಗಬಾರ್ದು. ಅದು ಪ್ರೈಮರಿ ಸ್ಕೂಲ್ ಇದ್ರೆ 5ನೇ ತರಗತಿ ತನಕ, ಹೈಯರ್ ಪ್ರೈಮರಿ ಇದ್ರೆ 7th ತನಕ, ಹೈಸ್ಕೂಲ್ ಇದ್ರೆ 10th ತನಕ ಆ ಮಗು ಡ್ರಾಪ್ ಔಟ್ ಆಗಬಾರ್ದು. ಮತ್ತು ಒಂದು ಎಜುಕೇಷನ್ ಸರಿಯಾಗಿ ಆಗ್ತಿರಬೇಕು. ಇದಕ್ಕೆ ಆ ಸಮಾಜದಲ್ಲಿ ಅಲ್ಲಿ ಇರೋರು ಜನನ ಅದು ಸೂಪರ್ವೈಸ್ ಮಾಡಿ ಒಂದು ಮಾನಿಟರಿಂಗ್ ಟೀಮ್ ಮಾಡಿ ಆ ಸ್ಕೂಲ್ಗೆ ಮುಂದೆ ನಾವು ಒಂದು ಪ್ರಾವಿಷನ್ ಇದೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ, ದತ್ತ ತಗೋಬೇಕು ಅಂತ, ಅಡಾಪ್ಟ್ ಮಾಡ್ಕೋಬೇಕು ಅಂತ. ಆ ಸಮಾಜದವರು ಆ ಸ್ಕೂಲ್ನಲ್ಲಿ ಇರೋ ಸೊಸೈಟಿಯಲ್ಲಿ ಯಾರು ಜನ ಇದ್ದಾರೆ ಅವರು ಆ ಸ್ಕೂಲ್ಗೆ, ಗೌರ್ಮೆಂಟ್ ಸ್ಕೂಲ್ಗೆ ಅವರು ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ಅವರು ಡೆವಲಪ್ ಮಾಡ್ಕೊಂಡು ಬಿಟ್ಟರೆ, ಸರ್ಕಾರ ಏನು ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಜಮೀನು ಕೊಟ್ಟಿದ್ದಾರೆ, ನಿಮಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಟೀಚರ್ಸು ಕೊಟ್ಟಿದ್ದಾರೆ. ನಮ್ಮದು ಈಗ ಸಮುದಾಯದ ಜವಾಬ್ದಾರಿ ಇದೆ, ಅವರು ಕೂಡ ಸ್ವಲ್ಪ ಮಾನಿಟರ್ ಮಾಡಿ ಅವ್ರ ಮಕ್ಕಳಿಗೆ ಉಪಯೋಗ ಆಗಲಿಕ್ಕೆ, ಒಳ್ಳೇದಾಗಲಿಕ್ಕೆ, ಫ್ಯೂಚರ್ಗೆ ಅವ್ರ ಮಕ್ಕಳಿಗೆ 5th ಸ್ಟ್ಯಾಂಡರ್ಡ್ ತನಕ ತೊಗೊಂಡು ಹೋಗಿ, ಆಮೇಲೆ ಹೈಯರ್ ಪ್ರೈಮರಿಗೆ ಹಾಕಿ, ಅಲ್ಲಿಂದ ಹೈಸ್ಕೂಲ್ಗೆ ಅವರು ಅಡ್ಮಿಷನ್ ಮಾಡಿ. ಅದರ ಜೊತೆಯಲ್ಲಿ ಈಗ ನಮ್ಮಲ್ಲಿ ನಾನು ಹೇಳಿದಾಗೆ ಮೈನಾರಿಟೀಸ್ ಅಂತ ಹೇಳಿ ಮೈನಾರಿಟಿ ಎಲ್ಲ ಮೈನಾರಿಟೀಸ್ಗೆ ಸೇರಿ ಸ್ಕೂಲ್ಸ್ ಕಾಲೇಜಸ್ ಮಾಡಿದ್ದಾರೆ. ಈ ಮಕ್ಕಳಿಗೆ ಕರ್ಕೊಂಡು ಹೋಗಿ ಒಂದು 5th ಕ್ಲಾಸ್ ಆದಮೇಲೆ ಅವ್ರು ತೊಗೊಂಡು ಹೋಗಿ ಅವರು ಈ ಮೊರಾರ್ಜಿ ದೇಸಾಯಿ ಸ್ಕೂಲ್ಗೆ, ಅಬ್ದುಲ್ ಕಲಾಂ ಸ್ಕೂಲ್ಗೆ ಅಥವಾ APJ ಅಬ್ದುಲ್ ಕಲಾಂ ಸ್ಕೂಲ್ಗೆ ಅವರು ಸೇರಿಸ್ಬಿಟ್ರೆ 6ನೇ ತರಗತಿನಲ್ಲಿ PUC 12th ಸ್ಟ್ಯಾಂಡರ್ಡ್ ತನಕ ಅವರು ಕಂಟಿನ್ಯೂ ಮಾಡ್ಕೊಳ್ತಾರೆ. ಫ್ರೀ ಎಜುಕೇಶನ್, ಅದು ಬಹಳ ಸ್ಟ್ಯಾಂಡರ್ಡ್ ಎಜುಕೇಶನ್. ಇಂಗ್ಲಿಷ್ ಮೀಡಿಯಂ ಇದೆ, ಕನ್ನಡ ಮೀಡಿಯಂ ಇದೆ. ಅವರು PUCಗೆ ಹೋದಾಗ ಅಲ್ಲಿ ಇಂಟಿಗ್ರೇಟೆಡ್ ನೀಟ್ ಕೋಚಿಂಗು ಇದೆ. ಅವ್ರೇನು ಸಪರೇಟ್ ಟ್ಯೂಷನ್ಗೆ ಹೋಗೋದು ಬೇಕಾಗಿಲ್ಲ. ಈಗ ಕರ್ನಾಟಕದಲ್ಲಿ ವಿವಿಧ ಮೊರಾರ್ಜಿ ಶಾಲೆಗಳಲ್ಲಿ, ವಸತಿ ಶಾಲೆಗಳಲ್ಲಿ ಮೈನಾರಿಟಿ ಸಂಖ್ಯೆ ಎಷ್ಟಿದೆ ಒಂದು ಅಂದಾಜು? ಮೈನಾರಿಟಿ ಸಂಖ್ಯೆ ನಮ್ಮಲ್ಲಿ ಅಲ್ಲಿ ಆಲ್ಮೋಸ್ಟ್ 70% ಇರಬೇಕು. 25% ಅದರ್ಸ್ಗೆ ಅಂತ ಇದೆ, 75% ಮೈನಾರಿಟೀಸ್. ಅದರಲ್ಲಿ 70% ಅಲ್ಲಿ ಅಟ್ಲೀಸ್ಟ್ ನಮ್ದು 68% ಅನ್ನ ಮೈನಾರಿಟೀಸ್ ಇರಬೇಕು. ಅದು ಅಪ್ಲಿಕೇಶನ್ಸ್ ಬಹಳ ಕಡಿಮೆ ಬರ್ತಾ ಇದೆ. ಯಾಕೆ? ಅದೇನ್ ರೀಸನ್? ಮಕ್ಕಳನ್ನ ಹೊರಗಡೆ ಕಳಿಸಿ ಓದಿಸುವ ಕ್ರಮ ಇಲ್ವಾ? ಮಕ್ಕಳಿಗೆ ಹೊರಗೆ ಪ್ರೈಮರಿ ಸ್ಕೂಲ್ ಅವ್ರ ಮಕ್ಕಳಿಗೆ 6th ಸ್ಟ್ಯಾಂಡರ್ಡ್ ಇಂದ ಹಾಸ್ಟೆಲ್ಗೆ ಕಳಿಸಿ ಅಲ್ಲೇ ಇದ್ಬಿಟ್ಟು ಓದಲಿಕ್ಕೆ ನಮ್ಮಲ್ಲಿ ಇನ್ನ ಅದು ಬಡತನ. ಈ ಸ್ಕೂಲ್ಸ್ ಇರೋರು ಬಡವ್ರಿಗೆ, ದುಡ್ಡಿರೋರ್ಗೆ ಇಲ್ಲ. ಮಿಡಿಲ್ ಕ್ಲಾಸ್ ಅಂಡ್ ಅಬೋಗಿ ಇದು ಬೇಕಾಗಿಲ್ಲ, ಅವರು ಪ್ರೈವೇಟ್ ಬೇರೆ ಕಡೆ ಕಳಿಸ್ಬಿಡ್ತಾರೆ. ಇದು ಬಡವ್ರಿಗೆ ಇರೋದು. ಬಡವರಲ್ಲಿ ಏನಿದೆ, ಸೋಷಿಯಲ್ ಒಂದು ಸ್ಟಿಗ್ಮಾ ಇದೆ. ಅವ್ರ ಮಕ್ಕಳಿಗೆ ಮೆಂಟಲ್ ಬ್ಲಾಕ್ ಇದೆ, ಅವ್ರ ಮಕ್ಕಳಿಗೆ ಸ್ಕೂಲ್ಸ್ಗೆ ಕಳೋದಿಲ್ಲ ಅಂತ ಅವ್ರಿಗೆ ಸ್ವಲ್ಪ ನಾವು ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ. ಸೊ ಅದು ಕೌನ್ಸಿಲಿಂಗ್ ಕೆಲಸ ಮಾಡೋದು ನನ್ನ ಸಮಾಜದ ಜವಾಬ್ದಾರಿ. ಅವರು ಈಗ ನಾವು ಆ ಡಿಪಾರ್ಟ್ಮೆಂಟ್ ಅವರು ಮೈನಾರಿಟಿ ಡಿಪಾರ್ಟ್ಮೆಂಟ್, ಡೈರೆಕ್ಟರ್ ಆಫ್ ಮೈನಾರಿಟೀಸ್, ನಾವು ಎಲ್ಲ ಸೇರಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಎಲ್ರಿಗೆ ಕೌನ್ಸಿಲಿಂಗ್ ಮಾಡಿ ಮಕ್ಕಳಿಗೆ ಸ್ಕೂಲನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ, ಮತ್ತು ಎಷ್ಟು ಮಕ್ಕಳು ಬರ್ತಾರೆ, ಮತ್ತು ಅದೇ ಡಿಮ್ಯಾಂಡ್ ಜಾಸ್ತಿ ಆದರೆ ಇನ್ನು ಸರ್ಕಾರ ಸ್ಕೂಲ್ಸ್ ಓಪನ್ ಮಾಡಲಿಕ್ಕೆ ರೆಡಿ ಇದೆ. ನಾವು ಈಗ ಒಂದು 2 ವಿಷಯ ಬಗ್ಗೆ ಭಾಳ ಕಮಿಷನ್ ಭಾಳ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಮಗೆ ಮೈನಾರಿಟೀಸ್ಗೆ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಎಂಪವರ್ಮೆಂಟ್, ಎಕನಾಮಿಕ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ, ಎಕನಾಮಿಕ್ಗೆ ಎಂಪ್ಲಾಯ್ಮೆಂಟ್. ಅದಕ್ಕೆ ನಾವು ಒಂದು ಇನಿಷಿಯೇಟಿವ್ ತೊಗೊಂಡಿದ್ದೀವಿ. ನಾವು ಎಜುಕೇಷನ್ನಲ್ಲಿ ನಮಗೆ ಡ್ರಾಪ್ ಔಟ್ ಕಡಿಮೆ ಮಾಡಬೇಕು. ಎವ್ರಿ ಚೈಲ್ಡ್, ಎಲ್ಲ ಮಗು ಸ್ಕೂಲ್ ಗೋಯಿಂಗ್ ಮಕ್ಕಳನ್ನು ಸ್ಕೂಲ್ಗೆ ಸೇರಿಸೋದು ಒಂದು ಮಿಷನ್. ನಾವು ಸರ್ವೆ ಮಾಡಿ ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಮಕ್ಕಳಿಗೆ ನಾವು ಸ್ಕೂಲ್ಗೆ ಸೇರಿಸ್ಬೇಕು, ಮತ್ತು ಅವ್ರಿಗೆ ಫಾಲೋ ಮಾಡಬೇಕು. ಡ್ರಾಪ್ ಔಟ್ ಆಗಬಾರ್ದು ಅವರು 12th ತನಕ ಅಂತ. ಇದು ನಮ್ಮದು ಒಂದು ಮಿಷನ್ ಆಗಿದೆ. ಅದು ನಾವು ಅದಕ್ಕೆ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀವಿ. ಒಂದು. ಸೆಕೆಂಡ್ಲಿ, ಯಾರ್ಯಾರು ಮಕ್ಕಳು ಓದಿದ್ದಾರೆ, ಕ್ವಾಲಿಫಿಕೇಷನ್ ಆಗಿದೆ, ಟ್ರೈನಿಂಗ್ ಆಗಿದೆ, ಎಲ್ಲ ಆಗಿದೆ, ಬಟ್ ಅವ್ರಿಗೆ ಜಾಬ್ ಸಿಗ್ತಾ ಇಲ್ಲ, ಎಂಪ್ಲಾಯ್ಮೆಂಟ್ ಸಿಗ್ತಾ ಇಲ್ಲ. ಎಂಪ್ಲಾಯ್ಮೆಂಟ್ ಸಿಗಲಿಕ್ಕೆ ಕಾರಣ ಏನಿದೆ ಅಂದರೆ, ನಮ್ಮ ಡಿಗ್ರಿ ಮತ್ತು ಎಜುಕೇಷನ್ ತೊಗೊಂಡಿದ್ದವ್ರ ಹತ್ರ ಡಿಗ್ರಿ ಇದೆ, ಸಬ್ಜೆಕ್ಟ್ ಮೇಲೆ ಅವ್ರಿಗೆ ಕಮಾಂಡ್ ಇದೆ, ಬಟ್ ಅವ್ರಿಗೆ ಎಂಪ್ಲಾಯಬಲ್ ಸ್ಕಿಲ್ಸ್ ಇಲ್ಲ. ಈಗ ನನಗೆ ಜಾಬ್ ಮಾಡಬೇಕು, ಜಾಬ್ ಮಾಡಲಿಕ್ಕೆ ಅವ್ರಿಗೆ ಏನು ಸ್ಕಿಲ್ ಬೇಕು ಅದು ಅವ್ರ ಹತ್ರ ಇಲ್ಲ. ಆ ಎಂಪ್ಲಾಯಬಲ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆ, ಎಟಿಕೇಟ್ಸ್ ಇದೆ, ಎಲ್ಲ ಇದೆ ಅದರಲ್ಲಿ. ಅದು ಎಂಪ್ಲಾಯಬಲ್ ಸ್ಕಿಲ್ಸ್ ನಾವು ಅವ್ರಿಗೆ ಕೊಡಬೇಕು ಎಜುಕೇಷನ್ ಆಗಿದ್ದವ್ರಿಗೆ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಫೆಸಿಲಿಟೀಸ್ ಇದೆ. ಈಗ ಆಲ್ರೆಡಿ ನಾವು ಶುರು ಮಾಡಿದ್ದೀವಿ ಸಣ್ಣ ಒಂದು ಸ್ಮಾಲ್ ಲೆವೆಲ್ನಲ್ಲಿ. ಹಜ್ ಕ್ಯಾಂಪ್ನಲ್ಲಿ ಒಂದು 1000 ಮಕ್ಕಳು ಬಂದು ಅಲ್ಲಿ ಟ್ರೈನಿಂಗ್ ತೊಗೊಳ್ತಾ ಇದ್ದಾರೆ ಸ್ಕಿಲ್ಸ್ ಬಗ್ಗೆ, ವೇರಿಯಸ್ ಎಕ್ಸಾಮ್ಸ್ಗೆ ಸ್ಕಿಲ್ಸ್ಗೆ ತೊಗೊಳ್ತಾ ಇದ್ದಾರೆ. ಬಟ್ ಇದು ಇನ್ನು ನಾವು ಎನ್ಲಾರ್ಜ್ ಮಾಡಬೇಕಾಗಿದೆ. ಎಲ್ಲ ಜಿಲ್ಲೆಗಳಲ್ಲೂ ಮಾಡಬೇಕಾಗಿದೆ, ಬೇರೆ ಬೇರೆ ಕಡೆ ವಿಭಾಗ ಮಟ್ಟಗಳಲ್ಲೂ ಕೂಡ ಅದನ್ನು ಮಾಡಬೇಕಾಗಿದೆ.
ಮೂರನೇದು ಇದೇ ಎಂಪವರ್ಮೆಂಟ್ ನಲ್ಲಿ ನಮಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಒಂದು ಡಿಪಾರ್ಟ್ಮೆಂಟೇ ಕ್ರಿಯೇಟ್ ಮಾಡಿದ್ದಾರೆ. ಬೇಕಾದ 2,000 ಜಾಸ್ತಿ ಸ್ಕಿಲ್ಸ್ ಇದೆ. ನಮ್ಮ ಮೈನಾರಿಟೀಸ್ ನಲ್ಲಿ ಯೂತ್ಸ್ಗೆ ಡ್ರಾಪ್ಔಟ್ಸ್ಗೆ ಇದು ಎಲ್ಲ ಅವರು ಡ್ರಾಪ್ಔಟ್ಸ್ ಏನ್ ಮಾಡ್ತಾ ಇದ್ದಾರೆ, ಇವರು ಬೇರೆ ಬೇರೆ ಟ್ರೇಡ್ ನಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಾರೆ. ಗ್ಯಾರೇಜು ಇನ್ನೊಂದು ಅದು ಏರ್ ಕಂಡೀಷನಿಂಗ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಒಂದು 3 months ಈ ಸ್ಮಾಲ್ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಮಾಡಿಸ್ಬಿಟ್ರೆ ಮಕ್ಕಳು ಅವ್ರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ರಿಕ್ವೈರ್ಡ್, ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಲಿಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆನ್ಸು ಇದೆ ಸರ್ಕಾರದಿಂದ. ಸ್ಕಿಲ್ ಮಾಡಿಬಿಟ್ರೆ ಅವ್ರಿಗೆ ಸಿಗುತ್ತೆ. ಅದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಅನ್ನ ನಾವು ಶುರು ಮಾಡಿಸ್ಬೇಕು ಅಂತ ಈಗ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಗೆ ನಾನು ಮೈನಾರಿಟಿ ಇಂಜಿನಿಯರಿಂಗ್ ಕಾಲೇಜಸ್ ಅವ್ರಿಗೆ ಕರೆಸಿ ಮೀಟಿಂಗ್ ಮಾಡಿ ಅವ್ರಿಗೆ ಬೇರೆ ಬೇರೆ ಇಂಟರ್ನ್ಯಾಷನಲ್ ಲೆವೆಲ್ ಆರ್ಗನೈಸೇಷನ್ಸ್ ಇದೆ, ಅಲ್ಲಿ ಅಪ್ರೆಂಟಿಸ್ಶಿಪ್ಗೆ ನಾವು ಕಳಿಸ್ತಾ ಇದೀವಿ. ಇದು ಒಂದು ಇನಿಷಿಯೇಟ್ ಮಾಡಿದ್ದೀವಿ. ಈ ಒಂದು ಸಿಡ್ಯಾಕ್ ಅಂತ ಇದೆ, IIT ಇದೆ, ಇನ್ನು ಸೈನ್ಸ್ ಇದೆ, AIMS ಇದೆ. ಇಂಥ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ಮೈನಾರಿಟಿ ಸ್ಟೂಡೆಂಟ್ಸ್ಗೆ ಅಲ್ಲಿ ಒಂದು ಅಪ್ರೆಂಟಿಸ್ಶಿಪ್, ಒಂದು ಟ್ರೈನಿಂಗ್, ಒಂದು ಕೋರ್ಸ್ ಆದ್ರೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗೋದು ಬಹಳ ಈಸಿ ಆಗಿಬಿಡುತ್ತೆ. ಅದು ನಾವು ಇನಿಷಿಯೇಟ್ ಆಲ್ರೆಡಿ ಮಾಡಿದ್ದೀವಿ, ಶುರು ಮಾಡಿದ್ದೀವಿ ಕೆಲಸ. ಅದರ ಜೊತೆಯಲ್ಲಿ ನಮ್ಮ ಎಜುಕೇಟೆಡ್ ಯೂತ್ಗೆ ನಾವು ಜಾಬ್ಸ್ ಫೇರ್ಸ್ ಮಾಡ್ತಾ ಇದ್ದೀವಿ. ಕಮಿಷನ್ ಜವಾಬ್ದಾರಿ ಇರಲಿಲ್ಲ ಅದು, ಬಟ್ ನಾವು ಈಗ ಈ ಸಾರಿ ನಾವು ಒಂದು ಯೂನಿವರ್ಸಿಟಿ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅಂತ ಇದೆ, ಆ ಯೂನಿವರ್ಸಿಟಿ ಜೊತೆಲಿ ಕೊಲಾಬ್ರೇಟ್ ಮಾಡಿ 15ನೇ ತಾರೀಕು ಇದೇ ತಿಂಗಳು ಫೆಬ್ರವರಿಗೆ ಈ ಮಿಲ್ಲರ್ಸ್ ಇದರಲ್ಲಿ ಪ್ಯಾಲೇಸ್ ರೋಡ್ ನಲ್ಲಿ ಈದ್ಗಾ ಮೈದಾನ್ ಇದೆ. ಆ ಈದ್ಗಾ ಮೈದಾನ್ನಲ್ಲಿ ನಾವು ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆ ತನಕ ಒಂದು ಜಾಬ್ ಫೇರ್, 100 ಕಂಪನೀಸ್ ಅಲ್ಲಿ ಬಂದು ಉದ್ಯೋಗ ಮೇಳ ಮಾಡ್ತಾ ಇದೀವಿ. ಅಲ್ಲಿ ಎಲ್ರಿಗೆ ಇದು ಓಪನ್ ಟು ಆಲ್. ಅದು ಅಲ್ಲಿ ಅವರು ಬಂದು ನಾಟ್ ಓನ್ಲಿ ಫಾರ್ ಮೈನಾರಿಟೀಸ್, ಎಲ್ರಿಗೂ ಯಾರು ಬರ್ಬೋದು. ಸೊ ಅದೇ ರೀತಿ ನಾವು ಈಗ ಕಮಿಷನ್ ನಿಂದ ಒಂದು ಇಂಪಾರ್ಟೆಂಟ್ ಸ್ಟೆಪ್ ನಾವು ಈಗ ತಗೊಳ್ತಾ ಇದ್ದೀವಿ. ನಾವು ಒಂದು ಎಂಪ್ಲಾಯ್ಮೆಂಟ್ ಅಂಡ್ ಕ್ಯಾರಿಯರ್ ಗೈಡೆನ್ಸ್ ಸೆಂಟರ್ ಕಮಿಷನ್ ನಲ್ಲಿ ಮಾಡ್ತಾ ಇದ್ದೀವಿ. ಎಂಪ್ಲಾಯ್ಮೆಂಟ್ ಅಂಡ್ ಕ್ಯಾರಿಯರ್ ಗೈಡೆನ್ಸ್ ಸೆಂಟರ್ ಅಂತ. ಅದರಲ್ಲಿ ಇದು ಎಂಪ್ಲಾಯ್ಮೆಂಟ್, ಹಳೆ ಕಾಲದಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಇತ್ತು. ಅದೇ ಪ್ರಿನ್ಸಿಪಲ್ ಮೇಲೆ ಕಮಿಷನ್ ನಲ್ಲಿ ನಾವು ಈಗ ಒಂದು ಪೋರ್ಟಲ್ ಶುರು ಮಾಡಿ ಎಲ್ಲ ಅನ್ಎಂಪ್ಲಾಯ್ಡ್, 10th ಪಾಸ್ ಆಗಿದ್ದವರು, IIT ಮಾಡಿದ್ದವರು, ಡಿಪ್ಲೊಮಾ ಮಾಡಿದ್ದವರು, ಡಿಗ್ರಿ ಮಾಡಿದ್ದವರು, ಎನಿ ಸ್ಟ್ರೀಮ್, ಸೈನ್ಸ್, ಆರ್ಟ್ಸ್, ಕಾಮರ್ಸ್, ಇಂಜಿನಿಯರಿಂಗ್, ಮೆಡಿಕಲ್, ಯಾವುದನ್ನ ಅವರು ಕ್ವಾಲಿಫಿಕೇಶನ್ ಇರೋರು ಅನ್ಎಂಪ್ಲಾಯ್ಡ್ ಇದ್ರೆ ಅವರು ನಮ್ಮ ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಮಾಡಿಬಿಟ್ರೆ ಸಾಕು. ರಿಜಿಸ್ಟರ್ ಮಾಡಿದ ತಕ್ಷಣ ನಮ್ಮ ಪೋರ್ಟಲ್ ನಲ್ಲಿ ನಮ್ಮ ಸಿಸ್ಟಮ್ ಅವ್ರಿಗೆ ಬೈಫರ್ಕೇಟ್ ಮಾಡ್ಕೊಳ್ತೇವೆ. ಈಗ ನಿಮ್ಮ ವೆಬ್ ಸೈಟ್ ಅಡ್ರೆಸ್ ಏನು? ನಮ್ದು KSMC ಕರ್ನಾಟಕ ಸ್ಟೇಟ್ ಕಮಿಷನ್, ಚೇರ್ಮನ್ KSMC, ಸೆಕ್ರೆಟರಿ KSMC @gmail.com. ಸೆಕ್ರೆಟರಿ KSMC, ಚೇರ್ಮನ್ KSMC @gmail.com. ಯಾರು ಬೇಕಾದ್ರೂ ಸಂಪರ್ಕಿಸಬಹುದು. ಅಥವಾ ಈಗ ನಾವು ಏನು ಮಾಡ್ತಾ ಇದೀವಿ, ಈ ಪ್ರತ್ಯೇಕ QR ಕೋಡ್ ಅಪ್ಲಿಕೇಶನ್ ಫಾರ್ಮ್ ರಿಜಿಸ್ಟರ್ ಮಾಡ್ಲಿಕ್ಕೆ QR ಕೋಡ್ ಮಾಡ್ಬಿಟ್ಟಿದೀವಿ. ಸೊ ಈಗ ನಾವು ಈ ಜಾಬ್ ಫೇರ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇನಾಗ್ರೇಷನ್ ಮಾಡೋದು ಲೇಟರ್, ಈಗ ರಿಜಿಸ್ಟ್ರೇಷನ್ ಶುರು ಮಾಡಿಸ್ಕೊಳ್ತಾ ಇದೀವಿ ನಾವು ಇನಿಷಿಯೇಟ್ ಮಾಡ್ಲಿಕ್ಕೆ. ಸೊ ಅದು QR ಕೋಡ್ ಅವರು ಇದು ಒಂದು ಫೋಟೋ ತಗೊಂಡು, ಸ್ಕ್ಯಾನರ್ ನಲ್ಲಿ ಫೋಟೋ ತಗೊಂಡು ಅವರು ತಗೊಂಡು ಹೋಗಿ ಅದು ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡಿಬಿಟ್ರೆ ನಮ್ಮಲ್ಲಿ ಬಂದು ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆಗಿದ ತಕ್ಷಣ ಅದು ಅವ್ರ ಕ್ವಾಲಿಫಿಕೇಶನ್ ಪ್ರಕಾರ ಅದು ಬೈಫರ್ಕೇಟ್ ಮಾಡಿಕೊಳ್ಳುತ್ತೆ. ನಾವು ಪೂರ್ತಿ ಇಂಡಿಯಾನಲ್ಲಿ ಸೆಂಟ್ರಲ್ ಗವರ್ಮೆಂಟ್, UPSC, ಆಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ರೈಲ್ವೇಸ್, LIC ಎಲ್ಲ ಸೇರಿ ಸೆಂಟ್ರಲ್ ಎಷ್ಟು ವೇಕೆನ್ಸೀಸ್ ಬರ್ತಾ ಇರುತ್ತೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಆಗಲಿ, UPSC ಆಗಲಿ, ಅದೇ ರೀತಿ ಸ್ಟೇಟ್ ನಲ್ಲಿ KPSC ನಲ್ಲಿ ಮತ್ತೆ ಬೇರೆ ಬೇರೆ ಸಂಸ್ಥೆನಲ್ಲಿ ಏನೇನೋ ಜಾಬ್ಸ್ ನೋಟಿಫಿಕೇಶನ್ ಬರುತ್ತೆ, ಅದು ನಾವು ಕನ್ಸಾಲಿಡೇಟ್ ಮಾಡಿ ಹುಡುಕಿ ನೋಟಿಫಿಕೇಶನ್ಸ್ ಅನ್ನ ನಾವು ಆ ಮಕ್ಕಳಿಗೆ ಅವ್ರ ಇಮೇಲ್ ID ನಲ್ಲಿ ಕಳಿಸ್ಬಿಡ್ತೀವಿ. ವಾಟ್ಸ್ಆಪ್ ಅಂಡ್ ಇಮೇಲ್ ನಲ್ಲಿ ಕಳಿಸ್ಬಿಡ್ತೀವಿ. ಅವರು ಈಗ ಹುಡುಕ್ಲಿಕ್ಕೆ ಅವ್ರಿಗೆ ತೊಂದರೆ ಆಗುತ್ತೆ. ನಾವು ಈಗ ಅವ್ರಿಗೆ ಡೈರೆಕ್ಟ್ ಆಗಿ ಅವ್ರ ಫೋನ್ ನಲ್ಲಿ ಲ್ಯಾಂಡ್ ಆಗುತ್ತೆ ನೋಟಿಫಿಕೇಶನ್, ಅವ್ರ ಕ್ವಾಲಿಫಿಕೇಶನ್ ಪ್ರಕಾರ ಅವ್ರಿಗೇನೆ ಕಳಿಸ್ತೀವಿ. ಏನ್ ಕ್ವಾಲಿಫಿಕೇಶನ್ ಅದು ಎಲಿಜಿಬಿಲಿಟಿ ಇರುತ್ತೆ ಆ ಜಾಬ್ಗೆ, ಅವರು ಎಲ್ಲ ಮಕ್ಕಳಿಗೆ ನಾವು ಕಳಿಸ್ಬಿಡ್ತೀವಿ. ಒಳ್ಳೆಯ ಕ್ರಮ ಇದೆ. ಅವ್ರು ಅಪ್ಲೈ ಮಾಡಬೇಕು. ಮಾಡಿದಾದ್ಮೇಲೆ ಅವ್ರಿಗೆ ಏನನ್ನ ಆ ಜಾಬ್ ಇಂಟರ್ವ್ಯೂಗೆ, ಎಕ್ಸಾಮ್ಗೆ, ಅವ್ರಿಗೆ ಗೈಡೆನ್ಸ್ ಬೇಕು, ಅಸಿಸ್ಟೆನ್ಸ್ ಬೇಕು, ಟ್ರೈನಿಂಗ್ ಬೇಕು ಅಂತ ಹೇಳಿದ್ರೆ ಅದನ್ನು ನಾವು ಪ್ರೊವೈಡ್ ಮಾಡಿಸ್ತೀವಿ.
ಆ ರೀತಿ ನಮಗೆ ಅವ್ರಿಗೆ ಜಾಬ್ ಅಪಾರ್ಚುನಿಟಿಯನ್ನ ಜಾಬ್ ಸೆಕ್ಯೂರ್ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಗಬೇಕು. ಮ್ಯಾಕ್ಸಿಮಮ್ ಜನರಿಗೆ ಅದು ಜಾಬ್ ಸಿಗಬೇಕು. ಇದಾಗಿತ್ತು ಯು ನಿಸಾರ್ ಅಹಮದ್, ಚೇರ್ಮನ್ ಸ್ಟೇಟ್ ಮೈನಾರಿಟಿ ಕಮಿಷನ್. ಇವರ ಜೊತೆಗಿನ ನಮ್ಮ ಮಾತುಕತೆ. ಬಹಳಷ್ಟು ಸಂಗತಿಗಳು ಇವರು ನಮಗೆ ಈಗ ನಮ್ಮ ಮುಂದೆ ಇಟ್ಟಿದ್ದಾರೆ. ಮೈನಾರಿಟಿ ಸಮುದಾಯ ಮುಖ್ಯವಾಗಿ ಎಲ್ಲಾ ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಮುಸ್ಲಿಮರು ಅದರಲ್ಲೂ ಸೇರ್ಕೊಳ್ತಾರೆ. ಮುಸ್ಲಿಮರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅವಿದ್ಯಾವಂತಿಕೆ, ಅಂದ್ರೆ ಎಜುಕೇಶನ್ ಕೊರತೆ ಇದೆ. ಅದೇ ರೀತಿ ಉದ್ಯೋಗಕ್ಕೆ ಸಂಬಂಧಿಸಿ ಗೈಡೆನ್ಸ್ ಇಲ್ಲ. ಇದೆಲ್ಲವನ್ನು ಕೂಡ ಮೈನಾರಿಟಿ ಕಮಿಷನ್ ನ ಮೂಲಕ ನೀಗಿಸೋದಕ್ಕೆ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ತ್ರಿವರ್ಣ ನ್ಯೂಸ್ ಪರವಾಗಿ ತಮಗೆ ಅನಂತ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು.